ನಮಸ್ಕಾರ ಎಲ್ರಿಗೂ ಡಿ.ಆರ್.ಎಸ್.ಗೆ ಸ್ವಾಗತ. ಎಲ್ರು ಯೋಚನೆ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಬಡ್ಡಿ ಮಕ್ಕಳು ಇಬ್ರು ಲಾಸ್ಟ್ ಇಯರ್ ಕಾಣಿಸ್ಕೊಂಡಿದ್ದು ಈ ಹೊಸ ವರ್ಷ ಆದ್ಮೇಲೆ ಎಲ್ಲೋ ಹುಡ್ರು ಮಾಯ ಆಗ್ಬಿಟ್ರಲ್ಲ, ಬಂದೇ ಇಲ್ವಲ್ಲ ಅಂತ. ಸೊ ಅದಕ್ಕೆ ಫಸ್ಟ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಈ ವರ್ಷ ನಿಮ್ಗೆ ತರ್ಲಿ ಹರ್ಷ, ವರ್ಷ ಅಂತ ವಿಶ್ ಮಾಡ್ತಾ ವಿಜಯ ಭಾರದ್ವಾಜ್. ನಮಸ್ಕಾರ ಡಿ.ಆರ್.ಎಸ್. 2023ಗೆ ಸ್ವಾಗತ. ಮೊದಲನೇ ಎಪಿಸೋಡ್. ನಮಸ್ಕಾರ. ಇಯರ್ ಚೇಂಜ್ ಆಗಿದೆ, ನಂಬರ್ಸ್ ಚೇಂಜ್ ಆಗಿದೆ. ನಿಂಗೆ ನಂಬರ್ಸ್ ಜೊತೆ ಆಬ್ಸೆಷನ್, ಬಟ್ ನಮಗ್ ನಂಬರ್ಸ್ ಚೇಂಜ್ ಆಗೋದು ಯುಗಾದಿನಲ್ಲಿ. ಯಾರಿಗೆ ಏನೇನ್ ಸಂತೋಷ ಆಗ್ಬೇಕೋ ನಡಿಲಿ ಅಂತ, ಯಾಕೆಂದ್ರೆ ಎಲ್ಲರಿಗೂ ಖುಷಿಯಾಗಿರ್ಬೇಕು ಅಂತಾನೆ ಹ್ಯಾಪಿ ನ್ಯೂ ಇಯರ್ ಅಂತ ಕಳಿಸ್ತಾ ಇರ್ತಾರೆ. ಏನ್ ಹೊಸದಪ್ಪ, ಪ್ರತಿ ವರ್ಷನೂ ಏನ್ ಚೇಂಜ್ ಆಗ್ತಾ ಇದೆ? ಸಡನ್ ಆಗಿ ಡಿಸೆಂಬರ್ 31 ಇಂದ ಜನವರಿ 1 ಗೆ ಒಂಥರ ಲೀಪ್ ಏನಾರು ಆಯ್ತು ಅಂತಂದ್ರೆ ಅವಾಗ ಹೇಳ್ಬೋದು. ಬಟ್ ಖಂಡಿತ ಸಾಕಷ್ಟು ಒಳ್ಳೇದಾಗ್ಲಿ ಅಂತಾನೆ ಬೇಡ್ಕೊಳ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ ಜನಿ. ಯಾಕೆಂದ್ರೆ ಹಳೆ ವರ್ಷ ಸ್ವಲ್ಪ ಆಚೆ ಬಂದಿದೀವಿ, ಕೋವಿಡ್ ಇಂದ ಕಷ್ಟಗಳಿಂದ ಆಚೆ ಬಂದಿದೀವಿ. ಕಷ್ಟ ಸುಖ ಇದ್ದಿದ್ದೇನೆ. ನೋಡಿ, BCCI ಕೂಡ ವಿಜಯ್ ಕಳೆದ ವರ್ಷ ಕಳೆದೋಯ್ತು, ಅಷ್ಟು ಚೆನ್ನಾಗ್ ಆಗ್ಲಿಲ್ಲ ಭಾರತಕ್ಕೆ 2022. ಯಾಕಂದ್ರೆ ಏಷ್ಯಾ ಕಪ್ ಸೋತ್ವಿ, ವರ್ಲ್ಡ್ ಕಪ್ ಸೋತ್ವಿ. ಇದೆಲ್ಲ ಲೆಕ್ಕಾಚಾರ ತಗೊಂಡು ಆಮೇಲೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲೂ ನಾವು ಕ್ವಾಲಿಫೈ ಆಗ್ತೀವಾ ಇಲ್ವಾ ಅದು ಅಡ್ಡಗೋಡೆ ಮೇಲೆ ಕೂತಿದೆ. ಸೊ ಇದೆಲ್ಲ ಹೊಸ ವರ್ಷದಲ್ಲಿ ಹೊಸ ಚೇಂಜಸ್ ಆಗ್ಲಿ ಅಥವಾ ಭಾರತದ ಪರ್ಫಾರ್ಮೆನ್ಸ್ ಇನ್ನೂ ಇಂಪ್ರೂವ್ ಆಗ್ಬೇಕು ಅಂತ ಯೋಚನೆ ಮಾಡಿ 1ನೇ ತಾರೀಕು ಜನವರಿ ಈ ವರ್ಷದಲ್ಲಿ BCCI ಅವರು ಒಂದು ತುರ್ತು ಸಭೆ ನಡೆಸಿದ್ದಾರೆ, ರಿವ್ಯೂ ಮೀಟ್ ಅಂತ. ವಿಜಯ್, ರಾಹುಲ್ ದ್ರಾವಿಡ್, ರೋಹಿತ್ ಶರ್ಮಾ, ಚೇತನ್ ಶರ್ಮಾ, VVS ಲಕ್ಷ್ಮಣ್, ಸೆಕ್ರೆಟರಿ ಆದಂತ ಜೇಶಾ ಅವರು ಹಾಗೂ ನಮ್ಮ ಪ್ರೆಸಿಡೆಂಟ್ ಆದಂತ ರಾಜರ್ ಬಿನಿ ಅವರು 6 ಜನ ಈ ಒಂದು ಮೀಟಿಂಗ್ ಅಲ್ಲಿ ಕೂತಿ 4 ಇಂಪಾರ್ಟೆಂಟ್ ಡಿಸಿಷನ್ ತಗೊಂಡಿದ್ದಾರೆ. ವಿಜಯ್, ಫಸ್ಟ್ 4 ಏನು ಅಂತ ಹೇಳ್ಬಿಡ್ತೀನಿ, ಆಮೇಲೆ ಒಂದೊಂದಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು. ಒಂದು, NCA ಡೈರೆಕ್ಟರ್ ಅಥವಾ NCA ಮಾನಿಟರ್ ಮಾಡುತ್ತೆ ಪ್ರತಿಯೊಬ್ಬ ಪ್ಲೇಯರ್. ಅಂದ್ರೆ ಇಂಡಿಯನ್ ಪ್ಲೇಯರ್ಸ್ ಯಾರಿದಾರಲ್ಲ ಅವರು ವರ್ಕ್ ಲೋಡ್ IPL ಅಲ್ಲಿ ಇದ್ದಾಗ್ಲೂ ಕೂಡ NCA ಮಾನಿಟರ್ ಮಾಡುತ್ತೆ ಅಂತ ಹೇಳಿದ್ದು. ಇದಕ್ಕೆ ಮುಂಚೆ ಒಂದು ಡಿಸಿಷನ್ ತಗೊಂಡಿದ್ದೇನಪ್ಪಾ ಅಂದ್ರೆ 2023 50 ಓವರ್ ವರ್ಲ್ಡ್ ಕಪ್ಗೆ 20 ಜನನ ಶಾರ್ಟ್ ಲಿಸ್ಟ್ ಮಾಡಿರೋದು. ಅಂದ್ರೆ ಈ 20 ಜನನ್ನೇ ಫೋಕಸ್ ಮಾಡಿ ನಾವು ಇವ್ರನ್ನ ರೊಟೇಟ್ ಮಾಡಿ ಬರೋ ODI ಪಂದ್ಯಗಳು ವರ್ಲ್ಡ್ ಕಪ್ ತನಕ ಬರುತ್ತಲ್ಲ ಅದರಲ್ಲಿ ರೊಟೇಟ್ ಮಾಡಿ ಇವ್ರ ಮೇಲೆ ಗಮನ ಇಟ್ಟಿರ್ತೀವಿ, ಇವ್ರ ವರ್ಕ್ ಲೋಡ್ ನ ಮ್ಯಾನೇಜ್ ಮಾಡ್ತೀವಿ ಅಂತ 2ನೇ ಡಿಸಿಷನ್ ಅದಾಯ್ತು ಅಂತ ಹೇಳಿದ್ರೆ, 3ನೇದು ವಿಜಿ ಯೋಯೋ ಟೆಸ್ಟ್ ಮ್ಯಾಂಡೇಟ್ರಿ, ಆಮೇಲೆ ಡೆಕ್ಸಾ ಸ್ಕ್ಯಾನ್ ಮ್ಯಾಂಡೇಟ್ರಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಚರ್ಚೆ ಮಾಡೋಣ. ಏನು ಈ ಡೆಕ್ಸಾ ಸ್ಕ್ಯಾನ್, ಯಾಕೆ ಯೋಯೋ ಮತ್ತೆ ಬಂದಿದೆ ಅಂತ. ವಿಜಯ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಕಮಿಟಿ 20 ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದೀವಿ ಈ ವರ್ಲ್ಡ್ ಕಪ್ಗೆ ಅಂತ ಹೇಳ್ತಾರೆ. ಈ ಕಮಿಟಿ 20 ಪ್ಲೇಯರ್ಸ್ ಲಿಸ್ಟ್ ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅಂದ್ರೆ ಸೆಲೆಕ್ಷನ್ ಕಮಿಟಿ ಕೆಲಸ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೆಲೆಕ್ಷನ್ ಕಮಿಟಿ ಕೆಲಸ ಏನು ಅಂದ್ರೆ ಸೆಲೆಕ್ಟ್ ಮಾಡೋದು ಪ್ಲೇಯರ್ಸ್ ನ, ಬಟ್ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡಿದಾರ BCCI? ಒಂದು ಅಲ್ಲ, ಅವರೇ ಸೆಲೆಕ್ಟ್ ಮಾಡಿದಾರ? ಸೆಲೆಕ್ಟ್ ಕಮಿಟಿನೇ ಇಲ್ವಲ್ಲ, ಅವ್ರನ್ನ ಹೆಂಗ್ ಕಾನ್ಫಿಡೆನ್ಸ್? ಯಾಕಂದ್ರೆ ಈಗ ನೋಡಿ, ಅಡ್ವರ್ಟೈಸ್ಮೆಂಟ್ ಕೊಡಿಯಾರ ವಿಜಯ್, ಹಳೆ ಕಮಿಟಿನ ಸ್ಯಾಕ್ ಮಾಡಿದೀವಿ ಅಂತ ಹೇಳಿದ್ರು ವರ್ಲ್ಡ್ ಕಪ್ ಸೋತ್ಮೇಲೆ. ಹೌದಾ? ಸ್ಯಾಕ್ ಮಾಡಿದ್ಮೇಲೆ ಹೊಸ ಕಮಿಟಿಗೆ ಅವ್ರು ಕರೆದಿದ್ದಾರೆ ಇಂಟರ್ವ್ಯೂಗೆ ಅಂತ. ಇಂಟರ್ವ್ಯೂಗಳು ನಡೀತಾ ಇದೆ ಅಂತ ಸುದ್ದಿ ಬಂದಿದೆ, ಇನ್ನ ಕಮಿಟಿ ಫಾರ್ಮ್ ಆಗಿಲ್ಲ. ಸೊ ಯಾರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡಿದ್ದಾರೆ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ. ಆ ಕಮಿಟಿ ಮೀಟಿಂಗ್ ನಡೆದಾಗ ನೀನ್ ಹೇಳ್ದಂಗೆ ಯಾರಿದ್ರೋ ಅವ್ರನ್ನ ಆಕ್ಚುಲಿ ಪ್ರಶ್ನೆ ಮಾಡ್ಬೇಕಾಗಿದ್ದು ಅಂತದ್ದು. ಈಗ ರಾಹುಲ್ ದ್ರಾವಿಡ್ ಉತ್ತರ ಕೊಡ್ಬೇಕಾಗಿತ್ತು, ಹೌದು. ರೋಹಿತ್ ಶರ್ಮಾ ಉತ್ತರ ಕೊಡ್ಬೇಕಾಗಿತ್ತು, ಯಾಕೆ ಏನಾಯ್ತು ಅನ್ನೋದನ್ನ. ಏಷ್ಯಾ ಕಪ್ ಆಗಿರ್ಬೋದು ಅಥವಾ ವರ್ಲ್ಡ್ ಕಪ್, ಯಾಕೆಂದ್ರೆ ಬೈಲಾಟ್ರಲ್ ಸೀರೀಸ್ ಎಲ್ಲ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರು. ಪ್ಲೇಯರ್ಸ್ ಹೆಂಗ್ ಆಡಿದಾರೆ, ಯಾರು ರೆಸ್ಪಾಂಡ್ ಮಾಡಿದಾರೆ, ಫ್ಯೂಚರ್ ಏನು, ಪಾಸ್ಟ್ ಏನಾಯ್ತು, ಎರಡನ್ನೂ ಕನ್ಸಿಡರ್ ಮಾಡಿ ಮೀಟಿಂಗ್ ಮಾಡ್ಬೇಕಾಯ್ತು. ಬಟ್ ನನಗೆ ಬೇಸಿಕ್ ಕ್ವೆಶ್ಚನ್ ಕಾಡ್ತಾ ಇರೋದು ಏನು ಅಂತಂದ್ರೆ, 20 ಜನನ ಅನೌನ್ಸ್ ಮಾಡುವಂತ ಹರಿ ಏನು ಅಂತ. ನನ್ನ ಐಡಿಯಾ ಏನು ಅಂತಂದ್ರೆ, ನೀವು ನಿಮ್ಮ ಅಸೆಸ್ಮೆಂಟ್ಗೋಸ್ಕರ ಅಥವಾ ಪ್ಲಾನಿಂಗ್ಗೋಸ್ಕರ 20 ಜನನ ಶಾರ್ಟ್ ಲಿಸ್ಟ್ ಮಾಡ್ತೀರಾ ಅಂದ್ರೆ ಇಟ್ಕೊಳ್ಳಿ. ಅದು ಇಂಟರ್ನಲ್ ಕನ್ಸಂಪ್ಷನ್ ಅಂದ್ರೆ ಅರ್ಥ ಏನು, ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ, ನೀವು ಪ್ಲಾನ್ ಮಾಡೋದಕ್ಕೋಸ್ಕರ 20 ಜನನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಮಿನಿಟ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾರಿಗೆ ಇಂಜುರಿ ಆಗುತ್ತೆ ಗೊತ್ತಿಲ್ಲ, ಯಾರು ಫಾರ್ಮ್ ಕಳ್ಕೊಳ್ತಾರೆ ಐಡಿಯಾನೇ ಇಲ್ಲ. ಯಾಕೆಂದ್ರೆ ಇನ್ನೂ ಒಂದು 8 ರಿಂದ 9 ತಿಂಗಳಿದೆ ಜಾನಿ, ಏನ್ ಬೇಕಾದ್ರೆ ಆಗ್ಬೋದು ಆ ಹಂತದಲ್ಲಿ. ಸೊ 20ರಿಂದ ಆಚೆ ಕಡೆ ಜನನ್ನ ಸೆಲೆಕ್ಟ್ ಮಾಡಲ್ಲ ಅಂತ ನಾವು ಡಿಸೈಡ್ ಮಾಡಿದ್ರೆ, ಆ ತರ ಅನಿವಾರ್ಯತೆ ಬಂದಾಗ ತಿರ್ಗಾ ವಾಪಸ್ ಹೋಗಿ ಸೆಲೆಕ್ಟ್ ಮಾಡ್ತಾರ? ಒಂದು ಪ್ರಶ್ನೆ. ಈ 20 ಜನನ್ ಸೆಲೆಕ್ಟ್ ಮಾಡಿರೋರು ಶೋರ್ ಶಾಟ್ ಅಂತ ನನಗೆ ಜಗತ್ತಿಗೆ ಹೇಳುವಂತ ನೆಸೆಸಿಟಿ ಏನಿತ್ತು ಅಂತ ಕೇಳ್ತಾ ಇದೀನಿ. ಹೌದು, 20 ಜನ ರಿಲೀಸ್ ಮಾಡಿದ್ರೆ ಹೆಸರು ಅಂದ್ರೆ ಅವ್ರಿಗೋಸ್ಕರ ಸಿಗ್ನಲ್ ಕೊಡಕ ನೀವ್ 20 ಜನ ಶೋರ್ ಶಾಟ್ ಅಂತ. ಸೊ ಬೇರೆಯವ್ರ ಹಾಲತ್ ಹೆಂಗಿರುತ್ತೆ, ಬೇರೆಯವ್ರ ಮೈಂಡ್ ಸೆಟ್ ಹೆಂಗಾಗುತ್ತೆ? ಅಕಸ್ಮಾತ್ ಯಾರು ನಾನು ವರ್ಲ್ಡ್ ಕಪ್ ಆಡ್ಬೇಕು ಅಂದಾಗ, ನಾನು ರೂಲ್ಡ್ ಔಟ್ ಅಂತ ಗೊತ್ತಾದಾಗ ಅವ್ರಿಗೆ ಏನ್ ಮೋಟಿವೇಶನ್ ಇರುತ್ತೆ? ನಾನು ಬರೋದೇ ಇಲ್ಲ ಅಂತ ಅನ್ಸ್ಬಿಟ್ರೆ ತಲೆನಲ್ಲಿ
ಇದು ಇನ್ನೊಂದು ಸಿಗ್ನಲ್ ಕೊಟ್ಟಿದಾರ? ಇದಕ್ಕೆ ಬೇಸಿಕ್ ಪ್ರಶ್ನೆಗೆ ನೀನು ಉತ್ತರ ಹೇಳ್ಬಾ. ಇಲ್ಲ, ಯಾಕೆ ಈ ತರ ಡಿಸಿಷನ್ ತಗೊಂಡ್ರು BCCI ಅಂತ ಯೋಚನೆ ಮಾಡ್ತಾ ಇದ್ರೆ ವಿಜಯ್. 2023 ಇದು ಸಾರಿ T20 ವರ್ಲ್ಡ್ ಕಪ್ ಅಂತ ನಾವು ಮಾತಾಡಿದಾಗ 1 year ಗ್ಯಾಪ್ ದುಬೈಯಲ್ಲಿ ಸೋತ್ ಮೇಲೆ ನೆಕ್ಸ್ಟ್ ನಡೆದಿದ್ದು ಆಸ್ಟ್ರೇಲಿಯಲ್ಲಿ. ಈ 2 ವರ್ಲ್ಡ್ ಕಪ್ ನಡುವೆ ವಿಜಯ್ ಇಂಡಿಯನ್ ಸೆಲೆಕ್ಷನ್ ಕಮಿಟಿ ಅಥವಾ ಇಂಡಿಯನ್ ಮ್ಯಾನೇಜ್ಮೆಂಟ್ ಸುಮಾರು ಪ್ಲೇಯರ್ಗಳನ್ನ ಪ್ರಯತ್ನ ಪಡ್ಬಿಟ್ರು. ಏನು ಆಲ್ಮೋಸ್ಟ್ 28 ಜನ ಆಡಿದ್ದಾರೆ ಅಂತ ಸುದ್ದಿ. ಕರೆಕ್ಟ್ ಮಾಹಿತಿ ನನ್ನ ಹತ್ರ ಕೈಲಿಲ್ಲ, ನಿನಗೆ ಏನ್ ಹೇಳ್ತೀಯ ಘಂಟಾಘೋಷವಾಗಿ ಹೇಳೋದಕ್ಕೆ. ಅಷ್ಟೊಂದು ಜನ ಬೇಡ. ಇನ್ನೂ ಒಂದು 4 ಡಿಸಿಷನ್ಸ್ ಅಂತ ಮಾತಾಡ್ದಲ್ಲ, ಇನ್ನೊಂದು 4th ಡಿಸಿಷನ್ ಏನ್ ಮಾಡಿರೋದು BCCI ಅಂದ್ರೆ, ಚೆನ್ನಾಗಿ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಆಡ್ಬಿಟ್ಟು ಬರ್ಲಿ ಅವಾಗ್ಲೇನೆ ಅವ್ರಿಗೆ ಕ್ಯಾಪ್ ಕೊಡೋದು ಅಂತ ಹೇಳಿದ್ರು. ಅಂದ್ರೆ ಪ್ರೀವಿಯಸ್ ಸೆಲೆಕ್ಷನ್ ಕಮಿಟಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಒಂದ್ ಸೀಸನ್ ಚೆನ್ನಾಗಿ ಆಡಿದ್ರು ಕೂಡ ಸ್ಟ್ರೈಟ್ ಅವೇ ಅವ್ರಿಗೆ ಡೆಬ್ಯೂ ಮಾಡಿಸ್ಬಿಡೋರು. ಅದಕ್ಕೆ ಆ ತರ ಒಂದು ಸ್ಟ್ರಾಟಜಿ ಬೇಡ. ಕ್ಲಿಯರ್ ಕಟ್ ಆಗಿ ನಾವು 0 ಇನ್ ಆಗೋಣ, 20 ಪ್ಲೇಯರ್ ಈ ಚೌಕಟ್ಟಲ್ಲೇ ಸೆಲೆಕ್ಟ್ ಮಾಡೋಣ, 15 ಜನ ಅಂತ ಯೋಚನೆ ಮಾಡಿ ಈ ಡಿಸಿಷನ್. ಜಾನಿ, ಅಲ್ಲ ನಾನ್ ಕೇಳ್ತಾರೆ, ನೀನ್ ಹೇಳ್ದಂಗೆನೆ ಡೊಮೆಸ್ಟಿಕ್ ಆಡ್ಕೊಂಡ್ ಬಂದಿ ಆಮೇಲೆ ಸಡನ್ ಕ್ಯಾಪ್ ಕೊಡಲ್ಲ ಅಂತಂದ್ರೆ 50 ಓವರ್ ವರ್ಲ್ಡ್ ಕಪ್ ಗೆ ಹೊಸೂರು ಯಾರನ್ನಾರ ನೋಡ್ತಾ ಇದ್ದೀರಾ? ಎಕ್ಸ್ಪೀರಿಯನ್ಸ್ ಇರೋರ್ನೇ ನೋಡೋದಲ್ವಾ ವರ್ಲ್ಡ್ ಕಪ್ ಆಡೋ ಅಂತ ಒಂದು ಪ್ಲಾಟ್ಫಾರ್ಮ್ ನಲ್ಲಿ. ಅಂದ್ರೆ ನೀವ್ ಇವಾಗ ಶಯದ್ ಮುಷ್ತಾಕ್ ಅಲಿ, ವಿಜಯ್ ಹಜಾರೆ ಇಂದ ತಗೊಂಡ್ ಡೈರೆಕ್ಟ್ ಆಗಿ ವರ್ಲ್ಡ್ ಕಪ್ ಆಡ್ಸಕ್ಕಾಗತ್ತಾ? ಅವ್ರು ರೂಲ್ಡ್ ಔಟ್ ಎನಿವೆ. ಡೊಮೆಸ್ಟಿಕ್ ಅಲ್ಲಿ ನೀವು 500 ಹೊಡೆದಿದ್ರು, ಋತುರಾಜ್ ಗಾಯಕ್ವಾಡ್ಗೆ ಚಾನ್ಸ್ ಕೊಡ್ತಾ ಇಲ್ಲ ಅಲ್ಲಿ. ಈಗ ಜಗದೀಶನ್ಗೆ ಚಾನ್ಸ್ ಕೊಟ್ಬಿಡ್ತಾರೆ. ಎಕ್ಸಾಂಪಲ್ ಹೇಳ್ತಾ ಇದೀನಿ, ಅದಾಗಲ್ಲ. 50 ಓವರ್ ವರ್ಲ್ಡ್ ಕಪ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. 5 ರಿಂದ 6 ವರ್ಷ ಆಡಿರೋಂತ ಪ್ಲೇಯರ್ಸ್ ಅವ್ರನ್ನ ನೀವು ಶಾರ್ಟ್ ಲಿಸ್ಟ್ ಮಾಡ್ತೀರ ಅಂದ್ರೆ ನನಗೆ ಇಶ್ಯೂ ಇಲ್ಲ. ಅದು ಆನೆಸ್ಟ್ ಆಗಿ ಹೇಳ್ತೀನಿ, ಇಶ್ಯೂ ಇಲ್ಲ. ಬಟ್ ಪಬ್ಲಿಕ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಜನ ಕೇಳ್ಬೇಡಿ, ಮಾಡಬೇಡಿ ಅಂತ ಹೇಳಿದ್ರೆ ಆಮೇಲೆ 20 ಜನ ಮಾಡ್ಬಿಟ್ಟಿದೀವಿ ಅಂತಾನು ಹೇಳ್ಬೇಡಿ ಅಂತೀನಿ ನಾನು. ನೆಸೆಸಿಟಿ ಇಲ್ಲ, ಇದು ನನ್ನ ಆರ್ಗ್ಯುಮೆಂಟ್. ಏನಿವೆ 20 ಜನ, ಅದಕ್ಕೆ ನಾನು ಇಂಟರ್ನಲ್ ಕನ್ಸಂಪ್ಷನ್ ಅಂತ ಹೇಳಿದೆ. 20 ಜನ ಮಾಡ್ತು ಅಂತಂದ್ರೆ ಸೊ ಎಲ್ಲಾ ಬೇಸಸ್ ಕವರ್ ಮಾಡ್ಬೇಕು. ಹಂಗಂದ್ರೆ ಎಲ್ಲಾ ಸ್ಕಿಲ್ ಕವರ್ ಮಾಡ್ಬೇಕು. ಒಂದ್ 4 ಜನ ಸ್ಪಿನ್ನರ್ಸ್, 6 ಜನ ಫಾಸ್ಟ್ ಬೌಲರ್ಸ್, 4 ಜನ ಆಲ್ರೌಂಡರ್ಸ್, ಮಿಕ್ಕಿದವರೆಲ್ಲ ಬ್ಯಾಟರ್ಸ್, 4 ಜನ ವಿಕೆಟ್ ಕೀಪರ್ಸ್. ಆ 20ರಲ್ಲಿ ಬರ್ತಾರೆ ಅಂತ ಏನಾರ ಶಾರ್ಟ್ ಲಿಸ್ಟ್ ಮಾಡಿ ಅಷ್ಟೇ ಜನ ಆಡ್ತೀರಿ ಅಂತಂದ್ರೆ ಅವ್ರಿಗೆ ನೀವ್ ಹೇಳ್ದಂಗೆ ಎಲ್ಲಾ ತರ ಫಿಟ್ನೆಸ್ ಟೆಸ್ಟ್ ಮಾಡಿ, ಗ್ರೈಂಡ್ ಮಾಡಿ, ಪ್ಲಾನ್ ಮಾಡಿ, ಶೆಡ್ಯೂಲಿಂಗು ಬೇಕಾಗತ್ತೆ. ಯಾರ್ಯಾರು ಯಾವಾಗ ಮ್ಯಾಚ್ ಆಡ್ತಾರೆ ಅಂತ. ಇಲ್ಲಿ ಪ್ರಶ್ನೆ ಬರುತ್ತೆ ಏನಂದ್ರೆ, ಆ 20 ಜನದಲ್ಲೇ ಬರೋ ಅಂತ ODIಗಳನ್ನೆಲ್ಲ ಆಡ್ಬೇಕು ಅಲ್ವಾ? ಅದೇ ಉದ್ದೇಶ ಇರೋದು. ಇವ್ರನ್ನೇ ರೊಟೇಟ್ ಮಾಡಿ ಉಳಿದಿರೋ ಏನಪ್ಪಾ 3 ODI ಶ್ರೀಲಂಕಾ ವಿರುದ್ಧ, 3 ಆಸ್ಟ್ರೇಲಿಯಾ ವಿರುದ್ಧ, 3 ನ್ಯೂಜಿಲೆಂಡ್ ವಿರುದ್ಧ, ಆಮೇಲೆ ಏಷ್ಯಾ ಕಪ್, ತಿರ್ಗಾ ಆಸ್ಟ್ರೇಲಿಯಾ ಬರ್ತಾರೆ. ಇಷ್ಟು ODIs ಅಲ್ಲಿ ವೆಸ್ಟ್ ಇಂಡೀಸ್ ಕೂಡ ಟೂರ್ ಮಾಡ್ತಾರೆ. ಇಂಡಿಯಾ ಒಂದು ODI ಸೀರೀಸ್ಗೆ 20 ಮ್ಯಾಚ್ ಆಗ್ಬೋದು ಅಥವಾ 21 ಮ್ಯಾಚ್ ಆಗ್ಬೋದು. ಏನಾರ ಏಷ್ಯಾ ಕಪ್ ಇದೆ, ಅದೇ ಏಷ್ಯಾ ಕಪ್ ಫೈನಲ್ಸ್ ಹೋಯ್ತು ಅಂದ್ರೆ ಆಲ್ಮೋಸ್ಟ್ 21. ಸೊ ಈ 20 ಪ್ಲೇಯರೇ ಈ 21 ಮ್ಯಾಚ್ ಆಡಿ ವರ್ಲ್ಡ್ ಕಪ್ ರೆಡಿ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಈ ಕಮಿಟಿ. ಸೊ ಆಯ್ತಪ್ಪ, ಈಗ ಏನಂತ ಟೆಸ್ಟ್ ಮಾಡ್ತೀರಾ ನೀವು? ಒಂದು ಸ್ಕಿಲ್ ನೋಡ್ತೀರಾ, ಬಟ್ ಫಾರ್ಮ್ ಇಂಪಾರ್ಟೆಂಟ್ ಆಗತ್ತೆ. ಸೊ 20 ಜನದಲ್ಲಿ ಟೂರ್ನಮೆಂಟ್ ಹತ್ರ ಬರ್ತಾ ಇದ್ದಂಗೆ 20 ಗೇಮ್ ಅಲ್ಲಿ ಯಾರು ಈ 20 ಜನದಲ್ಲಿ ಪರ್ಫಾರ್ಮ್ ಮಾಡಿರ್ತಾರೋ ಅವ್ರಿಗೆ ಚಾನ್ಸ್ ಅಂತ ಖಚಿತ ಆಗಿ, ಆಮೇಲೆ ಎಕ್ಸ್ಪೀರಿಯನ್ಸ್ಗೂ ಮಣೆ ಹಾಕ್ತೀರಾ ಅಂತಂದಾಗ, ಅಥವಾ ಎಕ್ಸ್ಟ್ರಾರ್ಡಿನರಿ ಎಕ್ಸ್ ಫ್ಯಾಕ್ಟರ್ಗಳು ಅಂತ ತಗೊಂಡಾಗ ಇವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೆ ಫಿಟ್ನೆಸ್ ಲೆವೆಲ್ ಏನಿದೆ ಅಂತ ಟೆಸ್ಟ್ ಮಾಡ್ಬೇಕು. ಈಗ ಪ್ರಶ್ನೆ ಏನಂತಂದ್ರೆ, ಕರೆಕ್ಟ್ ಆಗಿ ಹೇಳಿದಾರೆ, ಹೌದು NCA ಮಾನಿಟರ್ ಮಾಡ್ತಾರೆ ಅಂತ. ಮೊದ್ಲಿಂದಲೂ ಮಾಡ್ಬೇಕಾಗಿದ್ದೆ NCA, ಜನ ಮಾಡ್ತಾ ಇದ್ದಿದ್ದು ಅದೇನೆ. ನರ್ಸಿಂಗ್ ಹೋಮ್ ತರ ಇತ್ತು, ಫಿಸಿಯೋಥೆರಪಿ ರೂಮ್ ತರ ಇತ್ತು ಬೆಂಗಳೂರು. ಬಟ್ ಇವಾಗ ಏನ್ ಸೀರಿಯಸ್ ಆಗಿ ತಗೊಂಡಿರ ಅದನ್ನ. ಸೊ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಯಾರು ನಾಳೆ ಸೀನಿಯರ್ ಕ್ರಿಕೆಟರು, ನಾನು ಹೇಳಲ್ಲ ಹೆಸರು, ಆಮೇಲೆ ಯಾಕೆಂದ್ರೆ ಸುಮ್ಮನೆ ತಲೆನೋಗುತ್ತೆ, ಅವರು ಯೋಯೋ ಟೆಸ್ಟ್ ಪಾಸ್ ಆಗ್ಲಿಲ್ಲ ಅಂತ ತಿಳ್ಕೊ, ಡೆನ್ಸಿಟಿ ಸ್ಕ್ಯಾನ್, ಡೆಕ್ಸಾ ಸ್ಕ್ಯಾನ್ ಪಾಸ್ ಆಗ್ಲಿಲ್ಲ ಅಂತಂದ್ರೆ, ಸ್ಕಿಲ್ ಇದ್ರು ಕೂಡ ಎಕ್ಸ್ಪೀರಿಯನ್ಸ್ ಇದ್ರು ಬಿಟ್ಬಿಡ್ತಾರ? ಆ ಧೈರ್ಯ ಇದೆಯಾ? ಓಕೆ, ಇವಾಗ ಟೆಸ್ಟ್ ಬರೋಣ ವಿಜಯ್. ಯೋಯೋ ಟೆಸ್ಟ್, ಡೆಕ್ಸಾ ಸ್ಕ್ಯಾನ್ 2 ಬೇಕು ಅಥವಾ ಮ್ಯಾಂಡೇಟರಿ ಅಂತ ಹೇಳಿರೋದು ಈ ಕಮಿಟಿ ಅಥವಾ ಡಿಸೈಡ್ ಮಾಡಿರೋದು. ಈ ಯೋಯೋ ಟೆಸ್ಟ್ ಮುಂಚೆ ಕೂಡ ಇತ್ತು. ವಿರಾಟ್ ಕೊಹ್ಲಿ ಮತ್ತೆ ರವಿಶಾಸ್ತ್ರಿ ಅವರು ಏನಪ್ಪಾ ಕ್ಯಾಪ್ಟನ್ ಮತ್ತೆ ಕೋಚ್ ಆದಾಗ ಎವ್ರಿ ಪ್ಲೇಯರ್ ಆ ಮಿನಿಮಮ್ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ರು, 16.1 ಲೆವೆಲ್ ಅಂತ. ಅದನ್ನ ಯಾರು ಯೋಯೋ ಟೆಸ್ಟ್ ಪಾಸ್ ಮಾಡ್ತಾರೋ ಅವ್ರು ಮಾತ್ರ ಎಲಿಜಿಬಲ್ ಇಂಡಿಯನ್ ಟೀಮ್ಗೆ ಕ್ವಾಲಿಫೈ ಆಗಕ್ಕೆ ಅಂತ. ಈ ಕೋವಿಡ್ ಟೈಮಲ್ಲಿ ಇತ್ತೀಚಿನ ಲಾಸ್ಟ್ 2 years ಅಲ್ಲಿ ಅದನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬಿಟ್ಟಿದ್ರು. ಈಗ ಮತ್ತೊಮ್ಮೆ ವಾಪಸ್ ತರ್ತಾ ಇರೋದು. ಆ ಬೆಂಚ್ ಮಾರ್ಕ್ 16.1 ಇತ್ತಲ್ಲ ವಿಜಯ್, ಅದನ್ನ 16.5 ಮಾಡಿದ್ದಾರೆ ಇವಾಗ. ಅದು ಮಿನಿಮಮ್ ಪಾಸ್ ಆಗ್ಬೇಕು, ಅವಾಗ ಮಾತ್ರ ಒಂದು ಚಾನ್ಸ್. ಡೆಕ್ಸಾ ಸ್ಕ್ಯಾನ್ ಅಂದ್ರೆ ಏನು ಅಂತ ಸ್ವಲ್ಪ ನೋಡ್ತಾ ಇದ್ದೇವೆ ವಿಜಯ್. ಅದು ಬೋನ್ ಡೆನ್ಸಿಟಿ ಮತ್ತೆ ಬಾಡಿ ಫ್ಯಾಟ್ ಎರಡನ್ನು ಚೆಕ್ ಮಾಡೋ ಅಂತದ್ದು ಒಂದು. ಇನ್ ಕೇಸ್ ನಿಂದ ಯಾವ್ದೋ ಬೋನ್ ಬ್ರಿಟಲ್ ಇದೆ, ಬೋನ್ ಸ್ಟ್ರಾಂಗ್ ಆಗಿದೆ ಅಂದ್ರೆ ಅದ್ರ ಪ್ರಕಾರ ಟ್ರೈನರ್ಗಳು, ಆ ಫಿಸಿಯೋಗಳು ಇವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಥವಾ ತಯಾರಿ ಮಾಡ್ಬೇಕು. ಸೊ 2 ಅಲ್ಲ ಟೆಸ್ಟ್ ಜಾನಿ. ಇವಾಗ ನಮ್ಗೆ ಮೀಡಿಯಾದಲ್ಲಿ ಬಂದಿರೋ ರಿಪೋರ್ಟ್ ಪ್ರಕಾರ ಯೋಯೋ ಮೇಲೆ ಒತ್ತು ಕೊಟ್ಟಿದ್ದಾರೆ, ಹಾಗೆ ಡೆಕ್ಸಾ ಸ್ಕ್ಯಾನ್ ಮೇಲೆ ಕೊಟ್ಟಿದ್ದಾರೆ ಅಂತ. ಬಟ್ ನಾನ್ ಕೇಳ್ತಾ ಇರೋದು,
50 ಓವರ್ ವರ್ಲ್ಡ್ ಕಪ್ ಆಡ್ಬೇಕು ಅಂತಂದ್ರೆ ಯೋ ಒಂದೇ ಅಲ್ಲ ಪ್ಯಾರಾಮೀಟರ್. ಯಾಕೆ ಅಂತ ಹೇಳ್ಬಿಡ್ತೀನಿ ಲಾಜಿಕ್. ಹಿಂದ್ಗಡೆನೂ ಕೂಡ ಇನ್ನೂ ಒಂದು 5-6 ತರ ಟೆಸ್ಟ್ ಗಳಿದೆ. ಫಿಟ್ನೆಸ್ ಅಲ್ಲಿ ಒಂದು ಕಾರ್ಡಿಯೋ, ಒಂದು ಎಜಿಲಿಟಿ, ಇನ್ನೊಂದು ಸ್ಟಾಮಿನಾ, 3 ಬೇಕಾಗಿರೋದು ಕಾರ್ಡಿಯೋಗ್ ಬಂದಾಗ ನಿಮ್ಗೆ. ಸೊ ನಿಮ್ಗೆ ಎಂಡ್ಯೂರೆನ್ಸ್ ಅಂತ ಬಂದಾಗ ಯೋಯೋ ಟೆಸ್ಟ್ ಬೇಕೇ ಆಗುತ್ತೆ. ಸ್ಟಾಮಿನಾ ಇಂದಾಗಲೂ ಯೋಯೋ ಟೆಸ್ಟ್ ಬೇಕಾಗುತ್ತೆ. ಯಾಕಂದ್ರೆ ನಿನ್ ಲಂಗ್ ಕೆಪಾಸಿಟಿ, ನಿನ್ ಹಾರ್ಟ್ ಚೆನ್ನಾಗಿ ಫಂಕ್ಷನ್ ಆಗ್ತಿದ್ರೆ ಅವಾಗ ಲಾಂಗರ್ ಡ್ಯೂರೇಷನ್ ತನಕನೂ ಕಾನ್ಸಂಟ್ರೇಟ್ ಮಾಡ್ಬೋದು. ಫಿಟ್ನೆಸ್ ಇತ್ತು ಅಂತಂದ್ರೆ ಸುಸ್ತಾಗ್ಬಿಟ್ರೆ ಬೇಗ ನೀವು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಫೋಕಸ್ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಕಾರ್ಡಿಯೋಗೋಸ್ಕರ ಯೋಯೋ ಟೆಸ್ಟ್ ಗಳನ್ನ ಮಾಡ್ತಾರೆ. ಹಾಗೆ ಹೇಳ್ತಾ ಇದ್ದಂಗೆನೆ ನಿಮ್ಗೆ ಸ್ಪೀಡು ಬೇಕು 50 ಓವರ್ ಗೇಮ್ ಅಲ್ಲಿ. ಅದಕ್ಕೆ ನಾವು ರನ್ ಎ 3 ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಅಂದ್ರೆ 3 ರನ್ ಓಡಿಸ್ತಾರೆ. ಅಂಡರ್ 9 ಸೆಕೆಂಡ್ಸ್ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಅಂಡರ್ 10 ಸೆಕೆಂಡ್ಸ್ ಓಡ್ಬೇಕಾಗಿರೋದು. ಅದು ಬಿಟ್ಟು ಇನ್ನೊಂದು ಸ್ಪ್ರಿಂಟ್ ರಿಪೀಟ್ ಅಂತಿದೆ. ಅಂದ್ರೆ 30 ಸೆಕೆಂಡ್ ಓಡ್ಬೇಕು, 30 ಸೆಕೆಂಡ್ ಗ್ಯಾಪ್, ಆ ತರ 6 ಸೆಟ್ ಮಾಡ್ಬೇಕು, ಮಿನಿಮಮ್ ಡಿಸ್ಟೆನ್ಸ್ ನ ಕವರ್ ಮಾಡ್ಬೇಕು. ಇದನ್ನೇ ಸ್ಪ್ರಿಂಟ್ ರಿಪೀಟ್ ಅಂತ ಹಳೆ ಟೆಸ್ಟ್ ಗಳಿದ್ದು. ಇದೆಲ್ಲ ವ್ಯಾಲಿಡ್ ಟೆಸ್ಟ್ ಗಳು. ಅದೊಂದೇ ಅಲ್ಲ, ನಿನಗೆ ಬಾಲ್ ನ ಹೊಡೆಯೋದಕ್ಕೋಸ್ಕರ ಪವರ್ ಬೇಕು. ಸೊ ನಿಮ್ಗೆ ಜಿಮ್ ಅಲ್ಲಿ ಮಾಡಿದಾಗ್ಲೂ ಕೂಡ 3 ತರ ಇದೆ: ಮಸಲ್ ಎಂಡ್ಯೂರೆನ್ಸ್, ಮಸಲ್ ಪವರ್, ಆ ಮಸಲ್ ಸ್ಟ್ರೆಂತ್ ಕೂಡ. ಆ 3 ಕೂಡ ಡೆವಲಪ್ ಮಾಡ್ಬೇಕಾಗಿದೆ. ಕಾರ್ಡಿಯೋ ಒಂದೇ ಅಲ್ಲ, ಸ್ಟ್ರೆಂತ್ ಟ್ರೈನಿಂಗು ಬೇಕು, ಅದೊಂದೇ ಅಲ್ಲ, ಮೆಂಟಲ್ ಫಿಟ್ನೆಸ್ ಬೇಕು. ಸೊ ಇಷ್ಟು ಪ್ಯಾರಾಮೀಟರ್ ನ ಕನ್ಸಿಡರ್ ಮಾಡೋ ಬದಲು ಹೈಲೈಟ್ ಆಗಿರೋದು 2, ಒಂದು ಯೋಯೋ, ಒಂದು ಡೆಕ್ಸಾ. ಸೊ ಈ ಪ್ಯಾರಾಮೀಟರ್ ಕಂಪ್ಲೀಟ್ ಅಲ್ಲ ಅಂತೀನಿ ಒಬ್ಬ ಪ್ಲೇಯರ್ ನ ಫಿಟ್ನೆಸ್ ಟೆಸ್ಟ್ ಮಾಡಕ್ಕೆ. ನಾನೇನಾರ ಕೇಳ್ತು ಅಂತಂದ್ರೆ, ನಾಟ್ ಜಸ್ಟ್ ದಟ್, ಫ್ಲೆಕ್ಸಿಬಿಲಿಟಿ ಬೇಕು ಅಂತಂದ್ರೆ ಸಿಟ್ ಅಂಡ್ ರೀಚ್ ಅಂತ ಮಾಡ್ತೀವಿ ನಾವು. ಹಾಗೇನೆ ಒಂದು ಪುಲ್ ಅಪ್, ಚಿನ್ಅಪ್ಸ್, ಪುಷಪ್ಸ್ ನ ಮಾಡ್ತಾ ಇದ್ದಂಗೆನೆ ಸ್ಟ್ರೆಂತ್. ಅದು ಬಿಟ್ಟು ಆಬ್, ಕೋರ್ ಟೆಸ್ಟ್ ಮಾಡ್ತಾರೆ. ಸೊ ಪ್ರೋಸೆಸ್ ಅನ್ನೋದು ಜಸ್ಟ್ 2 ಪ್ಯಾರಾಮೀಟರ್ ಅಲ್ಲ. ನಾವು ಮೀಡಿಯಾನಲ್ಲಿ ಈ ಕ್ರಿಕೆಟ್ ಇದ್ರಲ್ಲಿ ನೋಡ್ತೀವಲ್ಲ ನಾವು, ಏನೋ ವೆಬ್ಸೈಟ್ಸ್ ಅಲ್ಲಿ ಇಲ್ಲ. ಈ BCCI ಹೇಳಿದ್ರು ಇವೆರಡಕ್ಕೆ ಇಂಪಾರ್ಟೆನ್ಸ್ ಒಂದು. ಬಟ್ ಇನ್ ಇಂಡಿಯಾ ಗಾಡಿ ವರ್ಲ್ಡ್ ಕಪ್ ಗೆಲ್ಬೇಕು ಅಂತಂದ್ರೆ 20 ಜನನು ಎಲ್ಲಾ ಪ್ಯಾರಾಮೀಟರ್ಸ್ ಪಾಸ್ ಆಗ್ಬೇಕು. ಅದಕ್ಕೆ ತಕ್ಕಂಗೆನೆ ಶೆಡ್ಯೂಲಿಂಗ್ ನಡಿಬೇಕು. ನಾನು ಮ್ಯಾಚ್ ಆಡ್ತಾ ಇದೀನಿ, IPL ಆಡ್ತಾ ಇದೀನಿ, ನನ್ ಟೈಮೇ ಇಲ್ಲ, ನನಗೆ ಫಿಟ್ನೆಸ್ ಮೇಲೆ ವರ್ಕ್ ಮಾಡಕ್ ಆಗಲ್ಲ ಅಂತಂದ್ರೆ, BCCI ಸ್ಟ್ರಿಕ್ಟ್ ಆಗಿತ್ತು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಪ್ಲೇಯರ್ಸ್ಗೆ. ಇಲ್ಲ ವಿಜಯ್, ಯಾತಕ್ ಬಂತು ಈ ರೂಲ್ ಅಂತ ಕೂಡ ಸ್ವಲ್ಪ ಯೋಚನೆ ಮಾಡೋಣ. ಮೇ ಬಿ 2 ವರ್ಲ್ಡ್ ಕಪ್, ದುಬೈ ಮತ್ತೆ ಆಸ್ಟ್ರೇಲಿಯಾ 2 ನೋಡಿದ್ರೆ ಇಂಡಿಯನ್ ಫೀಲ್ಡಿಂಗು ಆ ವರ್ಲ್ಡ್ ಕಪ್ ಸ್ಟ್ಯಾಂಡರ್ಡ್ಸ್ ಇರ್ಲಿಲ್ಲ. ಯಾಕೆ ಆ ಸ್ಟ್ಯಾಂಡರ್ಡ್ಸ್ ಇರ್ಲಿಲ್ಲ ಅಂದ್ರೆ ಫೀಲ್ಡಿಂಗ್ ಚೆನ್ನಾಗಿ ಮಾಡಲಿಲ್ಲ ಅಂತಲ್ಲ, ಆ ಫಿಟ್ನೆಸ್ ಲೆವೆಲ್ ಇರ್ಲಿಲ್ಲ ವಿಜಯ್. ಅದಕ್ಕೇನೆ ಇದು ಮ್ಯಾಂಡೇಟರಿ ಇರ್ಲಿ ಅಂತ ಡಿಸೈಡ್ ಮಾಡಿರೋದು. 2 ಯೋಯೋ ಮಧ್ಯ ಅಂದ್ರೆ ಇವಾಗ ಡಿಸೈಡ್ ಆಗಿರೋದು ವಿರಾಟ್ ಕೊಹ್ಲಿ ಟೈಮ್. ಅವೆರಡರ ಮಧ್ಯ ಏನಾಯ್ತು ಅಂತ ಕೇಳಿದ್ರೆ ವಿಜಯ್, ಅವಾಗ ಏನಿತ್ತು ಅಂತ ಗೊತ್ತಾ? ಒಂದು ಕ್ವಾಲಿಫೈಯಿಂಗ್ ಮಾರ್ಕ್ 2 ಕಿಲೋಮೀಟರ್ಸ್ ಇನ್ 7 ಮಿನಿಟ್ಸ್, ಅದು ಮಾಡಬೇಕಾಯ್ತು. ಕಷ್ಟ ಇದೆ, ಈಸಿ ಅಲ್ಲ ಅದು. ನಾವು ನೋಡಕ್ ಹೇಳ್ತೀವಿ ಸರ್ 2 ಕಿಲೋಮೀಟರ್ ಅಂದ್ರೆ 7 ನಿಮಿಷ. ಇನ್ಫ್ಯಾಕ್ಟ್ ನೋಡ್ತಾ ಇದ್ದೆ 13-14 ಮಿನಿಟ್ಸ್ ಅಲ್ಲಿ ನೀ ಕಂಟಿನ್ಯೂಸ್ ಆಗಿ ಓಡ್ತಾ ಇದ್ರು. ನನ್ನ ಪಕ್ಕನೆ ಮಯಾಂಕ್ ಅಗರ್ವಾಲ್ ಓಡ್ತಾ ಇದ್ದ. ಅಲ್ಲಿ ನೋಡ್ತಾ ಇದ್ದೆ ಏನ್ ಈಸಿ ಇರಲ್ಲ ಅಂತ. ಆದ್ರೆ ನಾನ್ ಕೇಳೋ ಪ್ರಶ್ನೆ ಇಷ್ಟೇ ಜನಿ, ಇಷ್ಟು ವರ್ಷ ಬೇಕಿತ್ತ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ? ಜಗತ್ತು ಸಿಕ್ಕಾಪಟ್ಟೆ ಹೊಟ್ಟೋಗಿದೆ, ಏನ್ ಇವಾಗ ರಿಯಲೈಸ್ ಮಾಡ್ಯಾರ? ನೀನ್ ಹೇಳ್ಬೋದು ಅಟ್ಲೀಸ್ಟ್ ಇವಾಗ್ಲಾದ್ರೂ ರಿಯಲೈಸ್ ಮಾಡೋರಲ್ಲ. ವರ್ಲ್ಡ್ ಕಪ್ ಡಿಬ್ಯಾಕಲ್ ಆದ್ಮೇಲೆ ಬುದ್ಧಿ ಕಲ್ತ್ಯಾರ ಅಂದ್ರೆ ನೀ ಜರ್ಕ್ ರಿಯಾಕ್ಷನ್ ಇರಬಾರ್ದು ಅಂತ ಹೇಳ್ತೀನಿ ನಾನು. ಅದಕ್ಕೆ ಇಂಡಿಯಾ ವರ್ಲ್ಡ್ ಬೀಟರ್ಸ್ ಆಗ್ಬೇಕು ಅಂದ್ರೆ, ವರ್ಲ್ಡ್ ಕಪ್ ಗೆಲ್ಬೇಕು ಅಂತಂದ್ರೆ ನಾಟ್ ಜಸ್ಟ್ ಫಿಟ್ನೆಸ್, ಬ್ಯಾಟಿಂಗ್ ಸ್ಕಿಲ್ ಬೇಕು, ಒಬ್ಬ ಎಕ್ಸ್ ಫ್ಯಾಕ್ಟರ್ ಬೇಕು. ಬರೇ ಫಿಟ್ನೆಸ್ ಒಂದೇ ಒತ್ತು ಕೊಟ್ರೆ ಆಗಲ್ಲ. ಓಕೆ ವಿಜಯ್, ಥರ್ಡ್ ಇಂಪಾರ್ಟೆಂಟ್ ಡಿಸಿಷನ್ ತಗೊಂಡಿದ್ದೇನಪ್ಪ ಅಂದ್ರೆ, NCA ಮಾನಿಟರ್ ಮಾಡುತ್ತೆ ಈ 20 ಜನ ಶಾರ್ಟ್ ಲಿಸ್ಟೆಡ್ ಪ್ಲೇಯರ್ಸ್ ವರ್ಕ್ ಲೋಡ್ ಈವನ್ ಡ್ಯೂರಿಂಗ್ IPL ಅಂತ ಮಾತಾಡಿದ್ದಾರೆ. ಈಗ ವಿಜಯ್ ಭಾರದ್ವಾಜ್ ಅವರೇ, ನೀವೇ ಓನರ್, IPL ಓನರು, 18 ಕೋಟಿ ಯಾರಿಗೋ ಒಬ್ಬ ಪ್ಲೇಯರ್ ಕೊಟ್ಟಿದ್ದಾರೆ. ಸುಮ್ಮನೆ ಉದಾಹರಣೆಗೆ ಹೇಳ್ಬೇಕು, ಓಕೆ RCB ಉದಾಹರಣೆ ತಗೊಂಡೋಣ ವಿಜಯ್. ವಿರಾಟ್ ಕೊಹ್ಲಿಗೆ ಮ್ಯಾಕ್ಸಿಮಮ್ ಅಮೌಂಟ್ ಕೊಟ್ಟಿದ್ದಾರೆ RCB. ಸೊ ಆಸ್ RCB ಓನರ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? 14 ಮ್ಯಾಚ್ ಆಡ್ತಾರೆ ವಿರಾಟ್ ಕೊಹ್ಲಿ ಅವರು, ನನಗೆ ಗೆಲ್ಲಿಸ್ತಾರೆ ಅಂತ ಹೇಳ್ತಾರೆ. ಇವಾಗ NCA ಹೇಳುತ್ತೆ, ಸರ್ ನೀವು ವಿರಾಟ್ ಕೊಹ್ಲಿ ಅವ್ರಿಗೆ 3 ಮ್ಯಾಚ್ ಬ್ರೇಕ್ ಕೊಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾವ ತರ ಪರಿಸ್ಥಿತಿ ಇರುತ್ತೆ ಅಂದ್ರೆ, ಮೇಕ್ ಆರ್ ಬ್ರೇಕ್ ಪರಿಸ್ಥಿತಿ ಇರುತ್ತೆ. ವಿರಾಟ್ ಕೊಹ್ಲಿಗೆ ಬ್ರೇಕ್ ಕೊಟ್ಬಿಟ್ರೆ ನಮ್ ಚಾನ್ಸೇ ಬ್ರೇಕ್ ಆಗುತ್ತಲ್ಲ. ಅವಾಗ ಓನರ್ ಏನ್ ಹೇಳ್ತಾರೆ, ಹೋಗ ನಾನ್ ಕಾಸು ಕೊಟ್ಟು ಆಡಿಸ್ಕೊತೀನಿ ಅಂತಾನೆ. ಯಾಕಂದ್ರೆ ವಿಜಯ್, IPL ಬರೀ ಕ್ರಿಕೆಟ್ ಅಲ್ಲ, ಅದು ಒಂಥರ ಕಾರ್ಪೊರೇಟ್ ಸ್ಟ್ರಕ್ಚರ್ ಗುರು. ಅಲ್ಲಿ ಕಾಸು ಕೊಡ್ತಾ ಇದೀನಿ, ಪರ್ಫಾರ್ಮ್ ಮಾಡು ನೀನು ಅಂತ ಹೇಳ್ತಾರೆ. ಇದು ಟ್ರಿಕಿ ಸಿಚುಯೇಷನ್ ಆಗಿದೆ. ಇದು ವರ್ಲ್ಡ್ ಕಪ್ ಇಯರ್ ಆಗಿರೋದ್ರಿಂದ ಬೋರ್ಡ್ ಎಲ್ಲಿ ತನಕ ಸ್ಟ್ರಿಕ್ಟ್ ಆಗಿರ್ತಾರೆ ಅಥವಾ ಮೇ ಬಿ ಇನ್ಫ್ಲೂಯೆನ್ಸ್ ಮಾಡಕ್ ಆಗತ್ತೆ ಫ್ರಾಂಚೈಸಿಗಳನ್ನ, ಅದಕ್ಕೆ ಅದ್ ನೋಡ್ಬೇಕಾಗಿರೋದು. ಹ್ಯಾವಿಂಗ್ ಸೆಡ್ ದಟ್, ಫ್ರಾಂಚೈಸಿಗಳು ಈಸಿಯಾಗಿ ಒಪ್ಕೊಳ್ಳೋ ತರ ಕಾಣಿಸೋದಿಲ್ಲ. ನನ್ನ ಪ್ರಕಾರ ಆಲ್ರೆಡಿ ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತ ಅನ್ಕೊಂತೀರಿ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಅಂದ್ರೆ. ಇಲ್ಲಿ ಇನ್ನೂ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡ್ತು ಅಂತಂದ್ರೆ, ಬ್ಯಾಟ್ಸ್ಮನ್ ಗೆ ಬೇಡ ಜಾನಿ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್. ಆಡೋ ಒಂದು ಇಷ್ಟು ಓಕೆ, ಮುಂಬೈ ಇಂಡಿಯನ್ಸ್ ಜಸ್ಪ್ರೀತ್ ಬುಮ್ರಾ ಸುಮ್ನೆ
ನಾನು ಅಲ್ಲಿ ಬರ್ತಾ ಇದೆ, ರಾಂಗ್ ಅಲ್ಲಿಗೆ ಬರ್ತಾ ಎಕ್ಸಾಂಪಲ್ ಇದೆ. ಕೊಟ್ಬಿಟ್ಟಿನಪ್ಪ. ವಿರಾಟ್ ಕೊಹ್ಲಿ ಬೇಡ, ಜಸ್ಪ್ರೀತ್ ಬುಮ್ರಾ. ಮುಂಬೈ ಇಂಡಿಯನ್ಸ್ ಹೇಳ್ತಾರೆ ಹೌದು. ಗುರು 14 ಮ್ಯಾಚ್ ಆಗುತ್ತೆ ಇಂಟು 4 ಅಂತ ಹೇಳಿದ್ರೆ 56 ಓವರ್ ಹಾಕ್ಬೇಕು ಬುಮ್ರಾ ಅವರು. ಬಟ್ ನಮ್ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಪ್ರಕಾರ ಕೇವಲ ಅವ್ರು 36 ಓವರ್ ಹಾಕ್ಬೋದು ಅಂತ ಹೇಳ್ತಾರೆ. ಅವಾಗ ಏನ್ ಹೇಳ್ತಾರೆ ಮುಂಬೈ ಇಂಡಿಯನ್ಸ್? ಅಲ್ಲ ಜರಿ, ಒಂದು ಮ್ಯಾಚ್ ಅಲ್ಲಿ 4 ಓವರ್ ಹಾಕಕ್ಕಾಗಲ್ಲ ಅಂತಂದ್ರೆ ಇದು ಯಾವ ಫಿಟ್ನೆಸ್ ನೀ ಮಾತಾಡ್ತಾ ಇದೀಯ? ಯಾವ ಲೆವೆಲ್ ಅಲ್ಲಿ ಮಾತಾಡ್ತಾ ಇದೀಯ? 4 ಓವರ್ಸ್ ಅಷ್ಟೇ. 4 ಓವರ್ಸ್ ಆಫ್ ಹೈ ಇಂಟೆನ್ಸ್ 4 ಓವರ್ಸ್ ಎಲ್ಲಿ ಸ್ಟ್ರೈನ್ ಆಗತ್ ನಿನಗೆ? IPL ಅಲ್ಲಿ ಹೌದು ನೀನ್ ಹೇಳ್ಬೋದು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್. IPL ಅಲ್ಲಿ ಎಲ್ಲಿ ಇಶ್ಯೂ ಇದೆ ಅಂತ ಹೇಳ್ತೀನಿ ನಾನು. 4 ಓವರ್ ಬೌಲಿಂಗ್ ಮಾಡ್ತಾರಲ್ಲ ಅದು ಇಶ್ಯೂ ಅಲ್ಲ. ಇನ್ ಬಿಟ್ವೀನ್ ಟ್ರಾವೆಲ್ ಮಾಡ್ತಾರಲ್ಲ ಮ್ಯಾಚ್ ಗಳಲ್ಲಿ, ಯಾಕೆಂದ್ರೆ ಹೋಮ್ ಅಂಡ್ ಅವೇ ಆಗಿರೋದು ಇದು. ಈಗ ಮುಂಬೈ ಅಲ್ಲಿ ಆಡ್ತಾರೆ, ನೆಕ್ಸ್ಟ್ ಡೆಲ್ಲಿಗೆ ಹೋಗಿ ಆಡ್ಬೇಕು, ನೆಕ್ಸ್ಟ್ ಲಕ್ನೋಗ್ ಹೋಗ್ಬೇಕು, ವಾಪಸ್ ತಿರ್ಗಾ ಮುಂಬೈ ಬರ್ಬೇಕು. ಅಲ್ಲಿ ಇಶ್ಯೂ ಇದೆ ನಿನ್ಗೆ. ನೀನ್ ಡಯಟ್ ನೋಡ್ಕೊಳ್ಳೋದು ಒಂದೇ ಅಲ್ಲ, ಆ ಪೀರಿಯಡ್ ಅಲ್ಲಿ ನೀನ್ ಫಿಟ್ನೆಸ್ ಹೆಂಗ್ ಕಾನ್ಸಂಟ್ರೇಟ್ ಮಾಡ್ತೀಯಾ? ಯಾಕೆಂದ್ರೆ ಆಲ್ಮೋಸ್ಟ್ ಲೈಕ್ 74-80 ಗೇಮ್ಸ್ ಓವರ್ ಪೀರಿಯಡ್ ಆಫ್ 60 ಡೇಸ್ ಅಂತ ಲೆಕ್ಕ ತಗೋ, 2 ತಿಂಗಳು ಕಂಟಿನ್ಯೂಸ್. ಪ್ಲೇಯರ್ ಗಳಿಗೆ ಸ್ಟ್ರೆಸ್ ಆಗೋದು ಮೇ ಬಿ ಈ ಲೆವೆಲ್ ಕಂಪ್ಲೇಂಟ್ ಮಾಡೋಕ್ಕೂ ಅವಕಾಶ ಇಲ್ಲ. ಇಶ್ಯೂ ಇರೋದು ನಿನಗೆ ಈ 3 ಪೋರ್ಷನ್ ಅಲ್ಲಿ, ಫಿಟ್ನೆಸ್, ಡಯಟ್, ಅದನ್ನ ಬೇಕಾದ್ರೆ ಮ್ಯಾನೇಜ್ ಮಾಡ್ತಾರೆ. ಬಟ್ ಇದ್ರ ಜೊತೆಗೆ ಓವರ್ ಆಲ್ ಮ್ಯಾನೇಜ್ ಮಾಡೋದಿಲ್ಲ, ಅದು ಕಷ್ಟ ಇದೆ. 4 ಓವರ್ ಬೌಲಿಂಗ್ ಮಾಡೋದು ಈ ಇಶ್ಯೂನೇ ಅಲ್ಲ. ಇಲ್ಲಿ ಟ್ರಿಕಿ ಸಿಚುಯೇಷನ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಅಕಸ್ಮಾತ್ ಫ್ರಾಂಚೈಸಿ ಒಪ್ಲಿಲ್ಲ ಅಂತ ತಿಳ್ಕೊ, ಇದು ಎಂಟೈರ್ ನೆಗೋಸಿಯೇಷನ್ ಫಾಲ್ ಫ್ಲಾಟ್ ಅಷ್ಟೇ. ಇಲ್ಲ ವಿಜಯ್, ಅವರು ಹೇಳ್ತಾರೆ ಗುರು ನಾನ್ ಗೆಲ್ಲಕ್ಕೆ ಇನ್ವೆಸ್ಟ್ ಮಾಡಿರೋದು ಕೋಟ್ಯಾಂತರ ರೂಪಾಯಿ ಹಾಕಿದ್ದೀನಿ ನಾನು. ಆಮೇಲೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ ವಿಜಯ್. ಈಗ RCBಗೆ ಬ್ರೇಕ್ ಕೊಟ್ರು ವಿರಾಟ್ ಕೊಹ್ಲಿಗೆ ಅಂತ ಹೇಳೋಣ. ಫಸ್ಟೇ ಗೊತ್ತಾಗಿದೆ ಜನ ಬರ್ತಾರ ನಿಂಗೆ ಸ್ಟೇಡಿಯಂಗೆ ಮ್ಯಾಚ್ ನೋಡಕ್ಕೆ RCB ಮ್ಯಾಚ್? ವಿರಾಟ್ ಕೊಹ್ಲಿ ಇಲ್ಲ ಯಾರು ಬರ್ತಾರೆ? ನೀನ್ ನೋಡಿ, ಅಲ್ಲ ವಿರಾಟ್ ಕೊಹ್ಲಿನೇ ಆಲ್ಮೋಸ್ಟ್. ಮತ್ತೆ ಇವಾಗ ಇನ್ನ ನೋಡಿ, ವಿರಾಟ್ ಕೊಹ್ಲಿಗೆ ನೆಕ್ಸ್ಟ್ 2 ಮ್ಯಾಚಸ್ ನಾವು ಬ್ರೇಕ್ ಕೊಡ್ತೀವಿ ಅಂತ ಬೆಂಗಳೂರಲ್ಲಿ ಮ್ಯಾಚ್ ಇದ್ರೆ ಎಷ್ಟು ಜನ ಬರ್ತಾರೆ? ಅವಾಗ ಬಿದೋಯ್ತಲ್ಲ. ನಾನೇ ನಿನ್ ಕೇಳ್ತೀನಪ್ಪ, ಇದೇ ಕಾನ್ವರ್ಸೇಷನ್, ಇದು ನಾರ್ಮಲ್ ಕಾನ್ವರ್ಸೇಷನ್ ನಡೆದಂಗೆ ಈ ನೆಗೋಸಿಯೇಷನ್ಸ್ ಹಿಂಗೆ ನಡೆಯುತ್ತೆ. ನೀವು ವಿರಾಟ್ ಕೊಹ್ಲಿ 3 ಮ್ಯಾಚ್ ಗ್ಯಾಪ್ ಕೊಡು ಅಂತಂದ್ರೆ ಯಾರ ಮೇಲೆ ಗ್ಯಾಪ್? ಯಾವ ಮ್ಯಾಚ್ ಗ್ಯಾಪ್? ಇವ್ರ ಮೇಲೆ, ರಾಜಸ್ಥಾನ್ ರಾಯಲ್ಸ್ ಮೇಲೆ ಕೊಡುವಂತೀಯಾ, ಲಕ್ನೋ ಮೇಲೆ ಕೊಡುವಂತೀಯಾ, ಅದಕ್ಕೆ ಯಾವ ಚೆನ್ನೈ ಮೇಲೆ ಕೊಡುವಂತ, ಯಾವ್ದ್ರಲ್ಲಿ ಕೊಡ್ತೀಯ ನೀನು? ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕು ಅಂತಂದ್ರೆ ಈಸಿ ಇಲ್ಲ. ಸೊ 20 ಜನ ಐಡೆಂಟಿಫೈ ಮಾಡಿರೋರ್ಗುನು ಅಕಸ್ಮಾತ್ ಈ ತರ ಗ್ಯಾಪ್ ಗಳು ಕೊಟ್ಕೊಂಡು ಹೋದ್ರೆ ಟೂರ್ನಮೆಂಟ್ ಡೈಲ್ಯೂಟ್ ಆಗತ್ತೆ ಅಂತ ಕೇಳ್ತಾರೆ. 100% ಕೇಳ್ತಾರೆ ವಿಜಯ್. ಅದಕ್ಕೋಸ್ಕರನೇ ವ್ಯೂವರ್ಶಿಪ್ ಕಮ್ಮಿ ಆಗುತ್ತೆ, ಸ್ಟೇಡಿಯಂ ಜನ ಬರೋದು ಕಮ್ಮಿ ಆಗುತ್ತೆ. ಅವಾಗ ಫ್ರಾಂಚೈಸಿಗಳು ಹೇಳ್ತಾರೆ ಗುರು ನೀನ್ ಏನ್ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಇದ್ರು ನೀನ್ ನಿಮ್ ಲೆವೆಲ್ ಮಾಡ್ಕೋಗುರು, ನಮಗ್ ಕೈ ಹಾಕ್ಬೇಡ ಅಂತ ಹೇಳ್ತಾರೆ. ಅವಾಗ ಇಲ್ಲ ಅಂದ್ರೆ ಕ್ಲಿಯರ್ ಕಟ್ ಆಗಿ ವಿಜಯ್, ಇವಾಗ BBL ಯಾವ ತರ ನಡೀತಾ ಇದೆಯಲ್ಲ, ಇಲ್ಲಿ ಇಂಟರ್ನ್ಯಾಷನಲ್ ಪಂದ್ಯ ನಡೀತಾ ಇದೆ, ಟೆಸ್ಟ್ ಸೀರೀಸ್. ಅವ್ರು ಯಾರು BBL ಅಲ್ಲಿ ಕಾಣಿಸ್ಕೋತಾ ಇಲ್ಲ. ಅಂದ್ರೆ ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರು ಫಾರ್ಮ್ಯಾಟ್ಗೆ ಕ್ಲಿಯರ್ ಕಟ್ ಆಗಿ ಒಂದು ಟೀಮ್ ನ ಡಿಸೈಡ್ ಮಾಡಿದ್ದಾರೆ. ಗುರು ಟೆಸ್ಟ್ ಆಡೋರು BBL ಆಡಲ್ಲ ಅಂತ. ಅದೇ ಟೈಮಲ್ಲೇ ನಡೆಯುತ್ತೆ. ಪ್ರಾಬ್ಲಿ ಗೋಯಿಂಗ್ ಫಾರ್ವರ್ಡ್ ಭಾರತ ಕೂಡ ಇದೇ ತರ ಶೆಡ್ಯೂಲಿಂಗ್ ಮಾಡ್ಬೇಕು, ನಿಮ್ಮ ಪ್ರೆಷಿಯಸ್ ಪ್ಲೇಯರ್ ನ ಆಲ್ 3 ಫಾರ್ಮ್ಯಾಟ್ಸ್ ಪ್ಲೇಯರ್ ಏನೋ ಮಾಡ್ಬೇಕು ಅವಾಗ ಜನ. ಅವಾಗ ಅವ್ರು ಇಂಡಿಯಾಗೆ ಪ್ರಿಫರೆನ್ಸ್ ಕೊಡ್ಬೇಕಾ ಅಥವಾ ಫ್ರಾಂಚೈಸಿಗಳು ಎಗರಾಡ್ತಾ ಇರ್ತಾರೆ ನಾನ್ ತಗೊಂಡಿದ್ದೀನಿ ಕಾಸು ಕೊಟ್ಟು? ಅತ್ತ ಪುಲಿ ಇತ್ತ ದರಿ ಆ ತರ ಎರಡ್ ಕಡೆನೂ ಸಿಗಾಕೊಂಡಂಗೇನೆ ಇಲ್ಲಿ. ಬಟ್ ಎಲ್ಲೊಂದ್ ಕಡೆ ಸೊಲ್ಯೂಷನ್ ಅಂತ ಹುಡುಕ್ಲೇಬೇಕು. ಎಲ್ಲಿ ಇಶ್ಯೂ ಬಂದಿದೆ ಅಂತ ನನ್ನ ಪ್ರಕಾರ ಹೇಳ್ತೀನಿ, ಇದು ವರ್ಲ್ಡ್ ಕಪ್ ಇಯರ್ ಆಗಿರೋದ್ರಿಂದ ಈ ಇಶ್ಯೂ ಬಂದಿರೋದು. ಬೈಲಾಟ್ರಲ್ ಸೀರೀಸ್ ಗಳಿದ್ದಿದ್ರೆ ಇಷ್ಟೊಂದು ಕೇರೆ ಮಾಡ್ತಾ ಇರಲಿಲ್ಲ, ಇಷ್ಟೊಂದು ಯೋಚನೆ ಮಾಡ್ತಾ ಇರಲ್ಲ, ಎಲ್ಲರಿಗೂ ಅವಕಾಶ ಕೊಟ್ಟಿರೋರು. ವಿಜಯ್ ಇವಾಗ ಏನಾಗ್ತಿದೆ ನೋಡ್ರಲ್ಲ, ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ಆಯ್ತಾ, ಈ ವರ್ಷ ವರ್ಲ್ಡ್ ಕಪ್ ಆಗ್ತಾ ಇದೆಯಾ, ನೆಕ್ಸ್ಟ್ ಇಯರ್ ವರ್ಲ್ಡ್ ಕಪ್ ಆಗುತ್ತೆ. ನೀವು ಎವ್ರಿ ಇಯರ್ ಇದೆ ರೀಸನ್ ಕೊಟ್ರೆ ಏನ್ರಿ ಅಂತಾರೆ IPL ಅವರು. ಇಲ್ಲ, ಯಾಕೆಂದ್ರೆ ರಿಪೀಟ್ ಆಗಿರೋದು ಈ ಸಲ ವರ್ಲ್ಡ್ ಕಪ್ ಗಳು. ಸ್ಕಿಪ್ ಆಯ್ತಲ್ಲ ವರ್ಲ್ಡ್ ಕಪ್ ಅದಕ್ಕೆ. ಯಾಕೆಂದ್ರೆ ಎವ್ರಿ 2 years T20 ವರ್ಲ್ಡ್ ಕಪ್ ನಡೀತಾ ಇತ್ತು, ಎವ್ರಿ 4 years 50 ಓವರ್ ವರ್ಲ್ಡ್ ಕಪ್ ನಡೆಯುತ್ತೆ. ಬಟ್ ಫ್ಯೂಚರ್ ನೋಡೋ ಈ ಕಾನ್ವರ್ಸೇಷನ್ ನಡೆಯುತ್ತೆ. ಸೊ ಕ್ಲಬ್ ಕ್ರಿಕೆಟ್ಗೆ ಇಂಪಾರ್ಟೆನ್ಸ್ ಇರೋದು, ಬೈಲಾಟ್ರಲ್ ಸೀರೀಸ್ ಇಲ್ದೇ ಇರುವಂತ ಸನ್ನಿವೇಶ ಬರುವಂತ ಸಾಧ್ಯತೆಗಳು ನಾನ್ ನೋಡ್ತೀನಿ ನಾಸ್ಟ್ರಾಡಾಮಸ್ ತರ. ಹೌದೌದು, ನೀನ್ ಯಾವ ಡಾಮಸ್ಸೋ ಗೊತ್ತಿಲ್ಲ ಅಂತ ಆತರ ಆಗೋ ಸಾಧ್ಯತೆ. ಇನ್ನೊಂದು ಏನ್ ಗೊತ್ತಾ ವಿಜಯ್, ನಾನು ಓದ್ತಾ ಇದ್ದೆ ಪ್ರೆಸ್ ಅಲ್ಲಿ, ಕ್ಯಾಮ್ರೂನ್ ಗ್ರೀನ್ ಏಪ್ರಿಲ್ 3 ತನಕ ಬೌಲಿಂಗ್ ಮಾಡೋಂಗಿಲ್ವಂತೆ. ಓಕೆ, ಅದೇನು ACBದು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. IPL ಸ್ಟಾರ್ಟ್ ಆಗುತ್ತೆ ಎಂಡ್ ಆಫ್ ಮಾರ್ಚ್ ಅಲ್ಲಿ ವಿಜಯ್. ಇನಿಷಿಯಲ್ ಮೇ ಬಿ ಒಂದು 10 days ಅಥವಾ ಈವನ್ 5 days ಕ್ಯಾಮ್ರೂನ್ ಗ್ರೀನ್ ಬೌಲಿಂಗ್ ಹಾಕಂಗಿಲ್ಲ ಅಂತ ಇವಾಗ ಮಾಹಿತಿ ಬರ್ತಾ ಇದೆ. ಮುಂಬೈ ಇಂಡಿಯನ್ಸ್ ಹೇಳ್ತಾನೆ ಗುರು ಇಷ್ಟೆಲ್ಲ ಕಾಸು ಹಾಕಿ 17 ಓವರ್ ಕೊಟ್ಟು ನಾನು ತಗೊಂಡಿದ್ದೀನಿ, ನೀನ್ ಇವಾಗ ಈ ತರ ಹೊಸ ಕ್ಲಾಸ್ ಹಾಕಿದ್ರೆ ಹೆಂಗೆ ಅಂತ ಕೇಳ್ತಾನೆ. ಇದನ್ನ ನೀನ್ ಆಕ್ಷನ್ ಮುಂಚೆ ನಂಗೆ ಹೇಳ್ಬೇಕಾಗಿತ್ತು ಅಂತ ಅವ್ರು ಹೇಳ್ತಾರೆ. ಹೌದು, ಕೆಲವು ಸರಿ ನಾಟ್ ಫೇರ್ ಅಂತ ಅನ್ಸ್ಬೋದು. ಬಟ್ ಕ್ಯಾಮರೂನ್ ಗ್ರೀನ್ ಇಂಜುರಿ ಆಯ್ತು ಗೊತ್ತಲ್ಲ ಜನ, ನಿಂಗೆ ಬೆರಳು ಇಂಜುರಿಯಿಂದ ಬೌಲಿಂಗ್ ಹಾಕ್ಬೇಡ ಅಂತ ಹೇಳ್ತಾ ಇಲ್ಲ ಅವ್ರಿಗೆ. ಅವ್ರು ಹೇಳ್ತಾ ಇರೋದು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್. ತುಂಬಾ ಓವರ್ ಎಂಫಸಿಸ್ ಮಾಡ್ತಿದೀವಿ ಅನ್ಸ್ತಾ ಇದೆ ನಂಗೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್. ಆದ್ರೆ ಏನ್ ಗೊತ್ತಾ, ಒಂದು ಡಿಸೈಡ್ ಮಾಡ್ಬೇಕು ಫ್ಯೂಚರ್ ಅಲ್ಲಿ ಹೋಗ್ತಾ ಇದ್ದಂಗೆನೆ,
ಯಾರ್ಯಾರು ಯಾವ ಫಾರ್ಮ್ಯಾಟ್ ಆಡ್ತಾರೆ ಅಂತ ಅದೇ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್. ನಾ 3 ಫಾರ್ಮ್ಯಾಟ್ ಆಡ್ತೀನಿ ಅಂದ್ರೆ ಬಹಳ ಕಷ್ಟ ಇದೆ, ಆಗಲ್ಲಮ್ಮ. ಯಾಕೆಂದ್ರೆ ಟೆಸ್ಟ್ ಮ್ಯಾಚ್ ಆಡ್ತೀನಿ, ODI ಆಡ್ತೀನಿ, T20 ಆಡ್ತೀನಿ, ಫ್ರಾಂಚೈಸ್ ಕ್ರಿಕೆಟ್ ಆಡ್ತೀನಿ. ಇಲ್ಲಿ ನೋಡು ಟ್ರೆಂಟ್ ಬೋಲ್ಟ್ ಮಾಡಿರೋಂತ ಡಿಸಿಷನ್ ನೋಡು, ಆ ಧೈರ್ಯವಾಗಿ ಮಾಡಿದ್ದಾರೆ. ಗ್ರ್ಯಾಂಡೋಮ್ ಮಾಡಿದಂತ ಡಿಸಿಷನ್ ಧೈರ್ಯವಾಗಿ ಮಾಡಿದ್ರೆ. ನ್ಯೂಜಿಲೆಂಡ್ ಅಲ್ಲಿ ಮಾಡ್ತಾ ಇದ್ದಾರೆ, ನಾನು ಆಡದೆ ಫ್ರಾಂಚೈಸ್ ಕ್ರಿಕೆಟ್. ಅಲ್ಲೇನು ಜನ ಪ್ರಶ್ನೆ ಮಾಡ್ಲಿಲ್ಲ, ನ್ಯೂಜಿಲೆಂಡ್ಗೆ ದ್ವೇಷ ಮಾಡ್ಬಿಟ್ರು, ದ್ರೋಹ ಮಾಡ್ಬಿಟ್ರು ಅಂತ, ಹಂಗೆಲ್ಲ ಏನು ಹೇಳಿಲ್ಲ ಅಲ್ಲಿ. ಸೊ ಇದು ಸ್ಲೋಗೆ ಆ ಪ್ಯಾರಾಡೈಮ್ ಶಿಫ್ಟ್ ಅಂತೀವಲ್ಲ, ಆತರ ಶಿಫ್ಟ್ ಆಗ್ತಾ ಇದೆ ಇಲ್ಲಿ, ಮೂವ್ ಆಗ್ತಾ ಇದೆ ಫ್ರಾಂಚೈಸ್ ಕ್ರಿಕೆಟ್ಗೆ. ಸೊ ಡಿಸಿಷನ್ ಮಾಡ್ಬೇಕಾಗಿರೋದು ಮುಂದೆ ಪ್ರಾಬಬ್ಲಿ ಬೋರ್ಡ್ಗಳು ಹಾಗೆ ಪ್ಲೇಯರ್ಸ್ಗಳು. ಇದು ಮುಂದೆ ಬಂದೇ ಬರುತ್ತೆ ನೋಡು. T20 ಸ್ಪೆಷಲಿಸ್ಟ್ ಗಳೇ ಇರ್ತಾರೆ, ಮೇ ಬಿ ಅವ್ರು ವೈಟ್ ಬಾಲ್ ಕ್ರಿಕೆಟ್ 50 ಓವರ್ಸ್ ಆಡ್ಬೋದು, ಬಟ್ ಟೆಸ್ಟ್ ಅಂತೂ ಖಂಡಿತ ಆಡಲ್ಲ. ಟೆಸ್ಟ್ ಆಡಿದವ್ರು ಪ್ಯೂರ್ಲಿ ಟೆಸ್ಟ್ ಆಡ್ತಾ ಇರ್ತಾರೆ, ಅಥವಾ T20 2 ಫಾರ್ಮ್ಯಾಟ್ ಚೂಸ್ ಮಾಡ್ತಾರೆ ಹೊರತು 3 ಫಾರ್ಮ್ಯಾಟ್ ಆಡಕ್ ಆಗೋದಿಲ್ಲ. ಈ ಜಾನಿ ಬೈರ್ಸ್ಟೋ ನಂಗೆ ಇಮಿಡಿಯೇಟ್ ಆಗಿ ಜ್ಞಾಪಕ ಬರ್ತಾ ಇರೋದು. ಟೆಸ್ಟ್ ಅಲ್ಲಿ ಯಾವ ತರ ಗೊತ್ತಾರೆ, ಒನ್ ಡೇಲಿ ಇದ್ದೇ ಇರ್ತಾರೆ, T20 ನೀನು ಅವ್ರು ಬಿಡಕ್ಕೆ ಆಗಲ್ಲ. ಆ ತರ ಒಬ್ಬ ಪ್ಲೇಯರ್. ಬುಮ್ರಾ ನಮ್ಮ ಇಂಡಿಯಾ ಕಡೆ ಮಾತಾಡ್ಬೇಕು ಅಂದ್ರೆ ಟೆಸ್ಟ್ ಅಲ್ಲೂ ಬೇಕೇ ಬೇಕು, ODI ಅಲ್ಲೂ ಬೇಕೇ ಬೇಕು, T20 ಬುಮ್ರಾ ಅಸೆಟ್. ರವೀಂದ್ರ ಜಡೇಜಾ ಇಲ್ಲ, ಒಂದ್ಸಲಿ ಡಿಸಿಷನ್ ಅಂತೂ ಮಾಡ್ಲೇಬೇಕಾಗತ್ತೆ. ನಾನು ಆಡಲ್ಲ ಅಂತಂದ್ರೆ ಬೇರೆಯವ್ರನ್ನ ನೀವು ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಎಲ್ಲಾನು ಆಡ್ತೀನಿ ಅಂತಂದ್ರೆ ಫಿಟ್ ಆಗಿರು ಅಂತಾರೆ. ಸ್ವಲ್ಪನೂ ಫಿಟ್ನೆಸ್ ಕಡಿಮೆ ಆಯ್ತು, ನಿನ್ ಪರ್ಫಾರ್ಮೆನ್ಸ್ ಕಡಿಮೆ ಆಯ್ತು ಅಂತಂದ್ರೆ ಯಾವ್ದೋ ಒಂದು ಫಾರ್ಮೆಟ್ ನಲ್ಲಿ ಕಣ್ಣಿಟ್ಟಿರ್ತಾರೆ, ಆಗಲ್ಲ ಅಂತ ಹೇಳ್ತಾರೆ. ಡಿಪ್ ಆಗೋಂಗೆ ಇಲ್ಲ. ನೀನ್ ಅಂತ ದಾದ ಇದ್ದು 3 ಫಾರ್ಮೆಟ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ಯಾ ಅಂತಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಜಾನಿ, ಅಷ್ಟೇ. 4ನೇ ಡಿಸಿಷನ್ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿರೋದು, ಸುಮ್ನೆ ಇಂಡಿಯಾ ಕ್ಯಾಪ್ ಸುಲಭವಾಗಿ ನಾವ್ ಯಾರಿಗೂ ಕೊಡಕ್ ಹೋಗೋದಿಲ್ಲ. ಎಲ್ಲಾರು ಒಂದ್ 2-3 ಸೀಸನ್ ಚೆನ್ನಾಗಿ ಆಡಿ ಪಳಗಿ ರೆಡಿ ಆಗಿ ಬರ್ಬೇಕು ಅಂತ. ನೀನು ಕೂಡ ಕ್ಲಿಯರ್ ಕಟ್ ಆಗಿ 2-3 ಕಾರ್ಯಕ್ರಮ ನಂಗೆ ಜ್ಞಾಪಕ ಇದೆ ವಿಜಯ್. ಡೊಮೆಸ್ಟಿಕ್ಗೆ IPLಗೆ ಬ್ರಿಡ್ಜ್ ಇದೆ, ಗ್ಯಾಪ್ ಇದೆ. IPLಗೆ ಇಂಟರ್ನ್ಯಾಷನಲ್ಗೆ ಗ್ಯಾಪ್ ಇದೆ, ಬ್ರಿಡ್ಜ್ ಇದೆ. ಇದನ್ನ ಬ್ರಿಡ್ಜ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಸೊ ಕ್ಲಿಯರ್ ಕಟ್ ಮೆಸೇಜ್ ಏನಂದ್ರೆ, ನೀವು ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗಿ ಆಡಿದ್ರೆ ಓಕೆ, IPL ಅಲ್ಲಿ ಅವಕಾಶ ಸಿಗುತ್ತೆ ನಿಮ್ಗೆ. IPL ಆಡಿ, ನೀವು IPL ಅಲ್ಲಿ ಚೆನ್ನಾಗಿ ಆಡಿದೀರಾ ಅಂತ ಹೇಳಿದ್ರೆ ನಾ ಇಂಡಿಯಾ ಹೇಗೆ ನಿಮ್ಗೆ ಕನ್ಸಿಡರ್ ಮಾಡ್ತೀನಿ. ಅಲ್ಲಿ ಚೆನ್ನಾಗಿ ಆಡಿ ನೀವು, ಆಮೇಲೆ ಬನ್ನಿ ಇಂಡಿಯಾ ಟೀಮ್ಗೆ. ಸ್ಟ್ರೈಟ್ ಅವೇ 1 ಸೀಸನ್ ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗಿ, ಸ್ಟ್ರೈಟ್ ಅವೇ 1 ಸೀಸನ್ IPL ಅಲ್ಲಿ ಚೆನ್ನಾಗಿ ಆಡಿದ್ರಿ. ನಿಜ ಹೇಳ್ಬೇಕು ಅಂದ್ರೆ ವಿಜಯ್, ವರುಣ್ ಚಕ್ರವರ್ತಿನ ಪಿಕ್ ಮಾಡಿದ್ದು ಅಥವಾ ವೆಂಕಟೇಶ್ ಅಯ್ಯರ್ನ ಪಿಕ್ ಮಾಡಿದ್ದು ಕಲೆಕ್ಟ್ ಸೆಲೆಕ್ಷನ್ ಕಮಿಟಿ 1 ಗುಡ್ ಸೀಸನ್ ಇನ್ IPL ಪಿಕ್ ಮಾಡಿದ್ದು. ಅದೆರಡು ಪ್ಲೇಯರ್ ನ ಬ್ಲೇಮ್ ಮಾಡೋಂಗೆ ಇಲ್ಲಮ್ಮ, ಸೆಲೆಕ್ಷನ್ ಕಮಿಟಿ ಅಂತ ಹೇಳ್ತಾರೆ. ನಾನು 2 ಉದಾಹರಣೆ ಕೊಟ್ಬಿಟ್ಟು ಸೆಲೆಕ್ಷನ್ ಕಮಿಟಿ ಮಾಡಿರೋ ಕೆಲಸ ನಿಂಗೆ ಹೇಳ್ತಾರೆ. ಸೊ ಇದೆಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಡಿಸಿಷನ್ ತಗೊಂಡಿದ್ದಾರೆ BCCI ಅಂತ ಹೇಳ್ತಾರೆ. ಅಟ್ ಇಸ್ ಗುಡ್ ಅಂತ ಹೇಳ್ತೀನಿ. ಯೋಚನೆ ಕರೆಕ್ಟ್ ಆಗಿ ಮಾಡಿದಾರ, ಹೌದು, ಇಂಪ್ಲಿಮೆಂಟ್ ಮಾಡ್ತಾರೆ ಎಲ್ಲಿ ಮಟ್ಟಿಗೆ ನೋಡಿ. ಚಾಲೆಂಜಸ್ ಇರುತ್ತೆ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಬಟ್ ಪ್ರೋಸೆಸ್ ನ ಸೆಟ್ ಮಾಡ್ತು ಅಂತಂದ್ರೆ ಅನ್ನೋ ರೋಲ್ ಹೋಗ್ತಾ ಇದ್ದಷ್ಟು ಕೂಡ ಈಸಿ ಆಗ್ತಾ ಹೋಗುತ್ತೆ, ಕ್ಲಾರಿಟಿ ಬರುತ್ತೆ. ಎಲ್ಲಿ ಕ್ಲಾರಿಟಿ ಬರುತ್ತೆ ಅಂದ್ರೆ, ಒಂದು ಪ್ಲೇಯರ್ ಕ್ಲಾರಿಟಿ ಬರುತ್ತೆ. ನನ್ ಪಾತ್ ಹಿಂಗೆ, ನಾನು ರಂಜಿ ಟ್ರಾಫಿ ಆದ್ಮೇಲೆ ನಾನು IPL ಆಡ್ತೀನಿ, ಮೇ ಬಿ ಇಂಡಿಯಾ ಆಡ್ತೀನಿ, ಆಮೇಲೆ ಇಂಡಿಯಾಗ್ ಬರ್ತೀನಿ ಅಂದಾಗ ಮೆಂಟಲಿ ರೆಡಿಗಿರ್ತಾರೆ. ಈ ಸಡನ್ ಆಗಿ ಹೋಗಿ ಆಡಿಸ್ಬಿಡ್ತು ಅಂತಂದ್ರೆ, ವೆಂಕಟೇಶ್ ಅಯ್ಯರ್ ಮೂಲೆ ಗುಂಪು ಮಾಡಾಯ್ತು, ವರುಣ್ ಚಕ್ರವರ್ತಿ ಸೀನಲ್ಲೇ ಇಲ್ಲ, ನಿನ್ಗೆ ಪ್ಲೇಯರ್ಗೂ ಒಳ್ಳೇದಲ್ಲ, ಬೋರ್ಡ್ಗೂ ಒಳ್ಳೇದಲ್ಲ, ಅಥವಾ ಯಾರೇ ಆಗ್ಲಿ ಒಂದು ಸಿಸ್ಟಮ್ಗೂ ಒಳ್ಳೇದಲ್ಲ. ಯಾಕೆ ಸಿಸ್ಟಮ್ಗೆ ಒಳ್ಳೇದಲ್ಲ ಅಂತಂದ್ರೆ, ಅವ್ರನ್ನ ಸಡನ್ ಆಗಿ ಹೋಗಿ ಆಡಿಸ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ಶಿವಮ್ ಮಾವಿ ಹೇಳ್ತೀನಿ ಕೇಳು, ಡೆಬ್ಯೂ ಮಾಡಿದ್ರು ಇಂಡಿಯಾಗೆ, ಶುಭ್ಮನ್ ಗಿಲ್ಗೂ ಈಸಿಯಾಗಿ ಕ್ಯಾಪ್ ಕೊಡ್ಲಿಲ್ಲ, 2-3 ಫಾರ್ಮೆಟ್ ಆದ್ಮೇಲೆ ಕೊಟ್ಟಿದ್ದು ಕ್ಯಾಪ್. ಫೇಲ್ಯೂರ್ ಆದ್ರೆ ಫೇರ್ ಎನಫ್ ಅಂತಾರೆ, ಯಾಕಂದ್ರೆ ಆಲ್ರೆಡಿ ನೋಡಿದ್ರೆ ಇವ್ರ ಹತ್ರ ಸ್ಕಿಲ್ ಇದೆ ಅಂತ. ಶಿವಮ್ ಮಾವಿ ಪರ್ಫಾರ್ಮ್ ಮಾಡಿದ್ರು, ತಗೊಳಗೆಲ್ಲ ಮೇಲ್ಗಡೆ ಕೂಡ್ಸ್ಬಿಡ್ತಾರೆ, ಹಂಗಾಗಲ್ಲ. ತಿರ್ಗಿ 1-2 ಮ್ಯಾಚ್ ಆಡಿಲ್ಲ ಅಂದ ತಕ್ಷಣ ಆಚೆ ಬಿಸಾಡ್ತಾರೆ. ಪರ್ಫಾರ್ಮೆನ್ಸ್ ಗೆ ಕ್ರೈಟೀರಿಯಾ ಅಂತೂ ಇದ್ದಿದೆ, ಬಟ್ ಎಲ್ಲಿ ತನಕ ನೀನ್ ಲಿವರೇಜ್ ಕೊಡ್ತೀಯಾ, ಎಲ್ಲಿ ತನಕ ನೀನ್ ಸ್ವಲ್ಪ ಯೋಚನೆ ಮಾಡ್ತೀಯಾ ಎತ್ತಾಕಕ್ಕೆ. ಅದಕ್ಕೆ ನನ್ ಪ್ರಕಾರ ಒಂದಿರ್ಬೇಕು ಥಿಯರಿ, ಡಿಸಿಷನ್ ಇವ್ನು ಒಳ್ಳೆ ಪ್ಲೇಯರ್ ಅಂತ ಹೇಳೋ ಮಾಡೋದ್ರಲ್ಲೂ ಸ್ಲೋ ಇರ್ಬೇಕು, ಡಿಸಿಷನ್ ಇವ್ರು ಕೆಟ್ಟ ಪ್ಲೇಯರ್ ಬಿಸಾಡೋದ್ರಲ್ಲೂ ಸ್ಲೋ ಇರ್ಬೇಕು. ಟೈಮ್ ತಗೊಳ್ಳಿ ಡಿಸಿಷನ್ ಮಾಡಕ್ಕೆ. ನೆಕ್ಸ್ಟ್ ಫ್ಯೂಚರ್ ಸ್ಟಾರ್ಸ್ ಅಂತ ಹೇಳ್ಬಿಡಿ, 2-3 ವರ್ಷ ಕೊಡಿ, ಆಮೇಲೆ ಹೇಳಿ ಫ್ಯೂಚರ್ ಸ್ಟಾರ್ ಅಂತ. ಕಿತ್ ಬಿಸಾಡ್ಬಿಡ್ಬೇಡಿ ಟೀಮ್ ಇಂದ. ಇವಾಗ ಚೇತನ್ ಸಾಕಾರ್ಯ, ಆವೇಶ್ ಖಾನ್ ಈಗ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಕುಲ್ದೀಪ್ ಸೇನ್ ಇಂಜುರಿ ಆಗಿದ್ದಾರೆ ಗೊತ್ತು, ಅವ್ರೆಲ್ಲಾರನು ಕೈ ಬಿಟ್ಟಾಯ್ತು. ಸಡನ್ ಆಗಿ ತಂದೆ, ಸಡನ್ ಆಗಿ ಚಾಪ್ ಮಾಡಿದೆ. ಆ ಸಿಸ್ಟಮ್ ಹೋಗ್ತಾ ಇದೆ. ಇದು ಬೋರ್ಡ್ ಮಾಡಿರೋ ಒಳ್ಳೆ ಡಿಸಿಷನ್ ಅಂತೀನಿ ನಾನು. ಓಕೆ ವಿಜಯ್, ಇವಾಗ ಈ ಶೋ ಎಂಡ್ ಮಾಡಕ್ ಮುಂಚೆ ನಿನ್ ಪ್ರಕಾರ 20 ಪ್ರಾಬಲ್ಸ್ ಯಾರು ಶಾರ್ಟ್ ಲಿಸ್ಟ್ ಮಾಡಿರೋದು, ಅದೊಂಚೂರು ಗೆಸ್ ಮಾಡೋಣ ವಿಜಯ್, ಸೆಲೆಕ್ಟ್ ಮಾಡೋದಲ್ಲ, ಊಹೆ ಮಾಡ್ತಾ ಇರೋದು ನಾವು. ನೋಡಪ್ಪ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಆಟೋಮೆಟಿಕ್ ಚಾಯ್ಸ್ಗಳು ಹೇಳ್ಬಿಡು, ಆಟೋಮೆಟಿಕ್ ಚಾಯ್ಸ್ಗಳು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್, ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾ, 5 ಜನ ನಾನು ಹೇಳಿದ್ದೀನಪ್ಪ. ಸೂರ್ಯಕುಮಾರ್ ಯಾದವ್, ಶ್ರೇಯಸ್ ಅಯ್ಯರ್, ಯಾಕಂದ್ರೆ ಸಖತ್ತಾಗಿ ಆಡಿದ್ದಾರೆ ODIs ಅಲ್ಲಿ. ಆಮೇಲೆ ಮೊಹಮ್ಮದ್ ಸಿರಾಜ್, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್. ಶಮಿ ಇನ್ನು ಆಡಿಸ್ತೀಯ ಜಾನಿ ಇಂಡಿಯಾನಲ್ಲಿ? ಇಂಡಿಯಾನಲ್ಲಿ 50 ಓವರ್ ವರ್ಲ್ಡ್ ಕಪ್. ಅದೇ ಶಾರ್ಟ್ ಲಿಸ್ಟ್ ಅಲ್ಲಿ ಅಂದ್ರೆ ಈ 20 ಜನ ಲಿಸ್ಟ್ ಅಲ್ಲಿ ಹಾಕೊಂಡಿರೋದು ವಿಜಯ್. ಕುಲ್ದೀಪ್ ಯಾದವ್, ಯುಜ್ವೇಂದರ್ ಚಹಲ್, ಅಕ್ಷರ್ ಪಟೇಲ್,
ದೀಪಕ್ ಹೂಡಾ ಇಷ್ಟೊಂದು ಜ್ಞಾಪಕ ಬಂದಿದೆಯಪ್ಪ ನಮ್ಗೆ. ಹೌದು, ಬೇಜಾನ್ ಹೆಸರುಗಳು ಹೇಳ್ತಾ ಇದೀಯ ನೀನು. ನೋಡೋಕಾದ್ರೆ ಎಷ್ಟೊಂದು ಕ್ವೆಶ್ಚನಬಲ್ ಆಗತ್ತಲ್ವಾ, ಡಿಸ್ಕಷನ್ ನಡೆಯತ್ತಲ್ವಾ. ಕೆಲವರಿಗೆ ಫಾರ್ಮ್ ಇಲ್ಲ, ಕೆಲವ್ರಿಗೆ ರನ್ ಬಂದಿಲ್ಲ ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಕೆಲವರಿಗೆ ಫಿಟ್ನೆಸ್ ಇಲ್ಲ, ಬಟ್ ಫಿಟ್ನೆಸ್ ಇಲ್ಲ ಅಂದವ್ರಿಗೆ 9 ತಿಂಗಳಿಂದ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಫಾರ್ಮ್ ಇಲ್ಲ ಅಂದವ್ರಿಗೆ ಮ್ಯಾಚ್ ಆಡ್ಬಿಟ್ಟು ಫಾರ್ಮ್ ಬನ್ನಿ ಅಂತ ಹೇಳ್ಬೋದು. ಕ್ಲಾಸಿಕ್ ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು ಇವಾಗ. KL ರಾಹುಲ್ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದಾರೆ, ಬಟ್ ODI ಫಾರ್ಮೆಟ್ ಅಲ್ಲಿ ಮಿಡ್ಲ್ ಆರ್ಡರ್ ಆಡ್ತಾರೆ. ಸೊ ಅವ್ರಿಗೆ ನೀವು ಎಲ್ಲಾ 20 ODI ಆಡಿ ಬಯಲಾಟಲ್ ಆಡಿದ ತಕ್ಷಣ ನಿಮ್ಗೆ ವರ್ಲ್ಡ್ ಕಪ್ ಆಡಿಸ್ತೀರಾ ಅಂತಂದ್ರೆ ಫೇರ್ ಅನಫ್ ಅಂತ ಹೇಳ್ತೀಯಾ? ಪ್ರಶ್ನೆ ಬರೋದು ಚಾಲ್ ಮಾಡ್ತಾ ಇರೋಂತ ಬೌಲಿಂಗ್. ನಿನ್ನೆ ಓಡಿಸ್ಕೊಂಡ್ರಲ್ಲ, T20 ಫಾರ್ಮೆಟ್ ಅಲ್ಲಿ ಓಡಿಸ್ಕೊಂಡಿರೋದು, ಅದನ್ನೇ ಗುಂಗಲ್ ಇಟ್ಕೊಂಡು ODI ನಿಂದ ಡ್ರಾಪ್ ಮಾಡಕ್ ಆಗೋದಿಲ್ಲ. ಕರೆಕ್ಟ್. ಈಗ ಅಶ್ವಿನ್ ನ ಕನ್ಸಿಡರ್ ಮಾಡಲ್ವಾ? ಅಕ್ಷರ್ ಪಟೇಲ್, ಜಡೇಜಾನೆ ಅಂತ ಹೇಳ್ತಾ ಇದೀವಿ. ನಿಮ್ಮ ಅದೃಷ್ಟಕ್ಕೆ ಅಥವಾ ನಮ್ಮ ಅದೃಷ್ಟಕ್ಕೆ, ಇಂಡಿಯನ್ ಟೀಮ್ ಅದೃಷ್ಟಕ್ಕೆ ಇವರೆಲ್ಲ ಪರ್ಫಾರ್ಮ್ ಮಾಡಿದ್ರೆ ಸಲೀಸಾಗಿ ಆಗೋಗುತ್ತೆ. ಸಡನ್ ಆಗಿ 1-2-3 ಜನಕ್ಕೆ ಕೊನೆಯಲ್ಲಿ ಪ್ರಶ್ನೆ ಬಂತು, ಫಾರ್ಮ್ ಇಲ್ಲ, ಪೀಕ್ ಆಗ್ತಾ ಇಲ್ಲ ಅಂದ್ರೆ ಪೀಕ್ ಆಗೋದು ಮೋಸ್ಟ್ ಇಂಪಾರ್ಟೆಂಟ್. ವರ್ಲ್ಡ್ ಕಪ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಪೀಕ್ ಫಾರ್ಮ್ ಅಲ್ಲಿ ಇರಬೇಕು, ಪೀಕ್ ಫಿಟ್ನೆಸ್ ಅಲ್ಲಿ ಇರಬೇಕು. ಸೊ ಅದಕ್ಕೆ ಹೆಸರುಗಳು ಹೇಳೋದು ಬಹಳ ಕಷ್ಟ. ನನ್ನ ಪ್ರಕಾರ ಶಮಿ ಕನ್ಸಿಡರ್ ಮಾಡ್ತಾರಲ್ಲ ಗೊತ್ತಿಲ್ಲ, ನನ್ ವಿತ್ ಲಾಡ್ ಆಫ್ ರೆಸ್ಪೆಕ್ಟ್ ನಾನು ಹೇಳ್ತಾ ಇದೀನಿ, ದೀಪಕ್ ಚಾರ್ ಫಿಟ್ ಆಗೇ ಇಲ್ಲ. ಸೊ ಕನ್ಸಿಡರ್ ಮಾಡ್ಲೇಬೇಕಾಗತ್ತೆ, ಇಂಡಿಯನ್ ಅಲ್ಲಿ ಬೇಕೇ ಬೇಕು. ಹಾರ್ದಿಕ್ ಪಾಂಡ್ಯ ಲೀಡ್ ಮಾಡೋ ತರನೇ ಕಾಣಿಸ್ತಾರೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ, ಬಟ್ ಫಿಟ್ನೆಸ್ ಅಂತೂ ಇದ್ದೇ ಇದೆ. ಬೌಲಿಂಗ್ ಏನ್ ಇಂಪ್ರೂವ್ ಮಾಡ್ಯಾರ ಗುರು ಬೌಲಿಂಗ್ ಅವರು. ಸೊ ಕೆಲವುದು ಬೇಕೇ ಬೇಕು. ಅಕ್ಷರ್ ಪಟೇಲ್ ಚಾನ್ಸ್ ಇಲ್ಲ, ಮಿಸ್ ಮಾಡಂಗೆ ಇಲ್ಲ ಅವ್ರನ್ನ, ಯಾಕಂದ್ರೆ ಆ ತರ ಇಂಡಿಯಾನಲ್ಲಿ ಆಡ್ತಾ ಇದ್ದಾರೆ. ನಾನು ಉಲ್ಟಾ ಮಾತಾಡ್ತಿದ್ದೆ ಆಸ್ಟ್ರೇಲಿಯಲ್ಲಿ ಫಿಟ್ ಆಗಲ್ಲ ಅಂತ. ಜಡೇಜಾ ಬಂದ್ ಆಡ್ಬೇಕು, ಫಿಟ್ನೆಸ್ ಪ್ರೂವ್ ಮಾಡ್ಬೇಕು. ಸೊ ಒಬ್ಬೊಬ್ರದ್ದು ಕೇಸ್ ಟು ಕೇಸ್. ನಾನ್ ಹೋಪ್ ಮಾಡ್ತಾ ಇದ್ದೇನೆ ರಿಷಬ್ ಪಂತ್ ಫಿಟ್ ಆಗ್ಬೇಕು ಅಂತ. ರಿಷಬ್ ಪಂತ್, ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್, ಶುಭ್ಮನ್ ಗಿಲ್ ಇವರು ಎಲ್ಲ ಇರ್ತಾರೆ ಈ ಪ್ರಾಬಬಲ್ ಲಿಸ್ಟ್ ಅಲ್ಲಿ. ಆಮೇಲೆ ಋತುರಾಜ್ ಗಾಯಕ್ವಾಡ್ ಆತರ ಪರ್ಫಾರ್ಮ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಇರೋ ಅಂತ ಪ್ಲೇಯರ್ ಗಳು ಅಂತ ಅನ್ಸ್ತಾ ಇದೆ ನನಗೆ. ಆಮೇಲೆ ಬಟ್ ಒಂದ್ ಮಾತು ಹೇಳ್ಬಿಟ್ರಲ್ಲ ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಾವು ಮಲ್ಟಿ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಗಳಿಗೆ ಒತ್ತು ಕೊಡ್ತೀವಿ ಅಂತ. ಅದೇ ಮಲ್ಟಿ ಟ್ಯಾಲೆಂಟ್ ಅಂದ್ರೆ ಆಲ್ರೌಂಡರ್ ಗಳು ಅಥವಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಗಳು ಅಂತ ಹೇಳ್ತಾ ಇರೋದು. ಅಟ್ಲೀಸ್ಟ್ 2 ಸ್ಕಿಲ್ ಇರುವಂತ ಪ್ಲೇಯರ್ ಗಳು ಅಂತ ಮಾತಾಡ್ತಾ ಇರೋದು. ಸೊ ಈಜಿ ಆಲ್ರೆಡಿ ನೋಡಿ, ದೀಪಕ್ ಕೂಡ ಬ್ಯಾಟಿಂಗ್ ಬೌಲಿಂಗ್ ಹಾಕೋರು, ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಬೌಲಿಂಗ್, ಜಡೇಜಾ ಬ್ಯಾಟಿಂಗ್ ಬೌಲಿಂಗ್, ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಬೌಲಿಂಗ್. ಈ 4 ಜನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿದ್ರು ಅಂದ್ರೆ ನಮ್ ಬೌಲಿಂಗ್ ಅಟ್ಯಾಕ್ ಮತ್ತೆ ಬ್ಯಾಟಿಂಗ್ ಡೆಪ್ತ್ ಕೂಡ ಸಕದಾಗಿರುತ್ತೆ. ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಬೌಲಿಂಗ್ ಆಡ್ ಮಾಡ್ಕೊಂಬಿಡಿ ಅವ್ರನ್ನ ಆಡ್ ಮಾಡ್ಕೊಂಬಿಡಿ. ಅಲ್ಲ, ಮಿಸ್ ಮಾಡಂಗಿಲ್ಲ. ಎಷ್ಟೊಂದ್ ಜನ ಇದಾರೆ ನೋಡಿ, ಹಿಂಗಿದೆ ಹತ್ರ ಬರ್ತಾ ಇದೆ. ಅದಕ್ಕೆ ಹೆಂಗ್ ಗೊತ್ತಾ, ನಾವು ಸ್ವಲ್ಪ ಅವ್ರು ಏನಾರ ಮಾಡ್ಕೊಳ್ಳಿ ಜನ 20, ನಾವು ಸ್ವಲ್ಪ ಟೈಮ್ ತಗೊಂಡು ಡಿಸೈಡ್ ಮಾಡೋಣ ಅಂತೀವಿ. ನಮ್ಗೇನು ಅರ್ಜೆಂಟ್ ಇಲ್ಲ ವಿಜಯ್, ನಾವು ಲಾಸ್ಟ್ ಮಿನಿಟ್ ಅಲ್ಲೂ ಪಿಕ್ ಮಾಡ್ಬೋದು. ಡೆಡ್ ಲೈನ್ ಅವ್ರಿಗಿರೋದು, ನಮಗೆ ಇಲ್ವೇ ಇಲ್ಲ ಡೆಡ್ ಲೈನ್. ಅದೇ ಇಂಟ್ರೆಸ್ಟಿಂಗ್ ಆಗಿರೋ ಮಾತಿಗಳಂತೂ ಏನೇನ್ ನಾವ್ಕ ಬರುತ್ತೋ ಅಂತ ಹೇಳಿದೀನಿ ನಾನು. ಸೊ ಹೋಪ್ಫುಲಿ ಕಾದ್ ನೋಡೋಣ. ಅದು ಒಂದ್ ಒಳ್ಳೇದು ಮಾಡ್ಯಾರ ಬೋರ್ಡ್, ಫಿಟ್ನೆಸ್ ಟೆಸ್ಟ್ ಮ್ಯಾಂಡೇಟರಿ ಮಾಡಿರೋದು. NCAಗೆ ಮೋರ್ ಪವರ್ ಕೊಡ್ಬೇಕು, ಅದನ್ನ ಜಸ್ಟ್ ಒಂದು ಫಿಸಿಯೋಥೆರಪಿ ನರ್ಸಿಂಗ್ ಹೋಮ್ ಆಗ್ಬಾರ್ದು ಅನ್ನೋದನ್ನ, ಅಂಡ್ ಸ್ವಲ್ಪ ಸೀರಿಯಸ್ ಆಗಿರ್ಬೇಕು. ಇನ್ನೊಂದ್ ಹೆಂಗ್ ಗೊತ್ತಾ, ಎಲ್ಲಿ ಚಾಲೆಂಜ್ ಬರುತ್ತೆ ಅಂತ, ಎಲ್ಲಾರು ಚೆನ್ನಾಗಿ ಟ್ರೀಟ್ ಮಾಡ್ಬಿಡ್ತಾರೆ, ಎಲ್ಲರಿಗೂ ಡಿಸಿಷನ್ ಮಾಡ್ಬಿಡ್ತಾರೆ. ಮೇನ್ ಪ್ಲೇಯರ್ ಗಳು ಇರುತ್ತಲ್ಲ, ಬ್ರ್ಯಾಂಡ್ ಇರೋಂತ ಪ್ಲೇಯರ್ ಗಳನ್ನ, ಅವ್ರನ್ನ ಟ್ರೀಟ್ ಮಾಡೋದ್ರಲ್ಲಿ ಸ್ವಲ್ಪ ಎಡುತ್ತರ ಅಂತ ಅನ್ನಿಸ್ತಾ ಇದೆ. ಅವ್ರಿಗೂ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾಗತ್ತೆ ಅನ್ನೋದೊಂದು ನನ್ನ ಪ್ರಕಾರ ಅಭಿಪ್ರಾಯ. ಯಾಕಂದ್ರೆ NCA ಅನ್ನೋದು ಸ್ಟ್ರಾಂಗ್ ಮದರ್ ಬಾಡಿ, ಯಾವತ್ತಿದ್ರು ಸ್ಟ್ರಾಂಗ್ ಆಗಿರ್ಬೇಕು. ನೋ ಪ್ಲೇಯರ್ ಬಿಗರ್ ದನ್ ದ ಬೋರ್ಡ್ ಗುರು. ಯಾವ ಪ್ಲೇಯರ್ ಆಟಕ್ಕಿಂತ ದೊಡ್ಡವರಲ್ಲ, ಒಂದ್ ಬೋರ್ಡ್ಗಿಂತ ದೊಡ್ಡವರಲ್ಲ ಅಂತ ವಿಜಯ್ ಭರದ್ವಾಜ್ ಹೇಳ್ತಾ ಇದ್ದಾರೆ. ಸೊ ಈ ಮಾತಲ್ಲೇ ಈ ಕಾರ್ಯಕ್ರಮನ ಮುಗಿಸೋಣ ವಿಜಯ್. ಮುಂದಿನ ಕಾರ್ಯಕ್ರಮದಲ್ಲಿ ಫಸ್ಟ್ T20 ಇಂಡಿಯಾ ವರ್ಸಸ್ ಶ್ರೀಲಂಕಾ ಅದ್ರ ಬಗ್ಗೆ ಮಾತಾಡೋಣ. ಈಗ ಸದ್ಯಕ್ಕೆ ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ವೆರಿ ಮಚ್.